नमः शिवाय। ॐ नमः शिवाय। ॐ नमः शिवाय। ಎಲ್ಲರೂ ಸ್ಟ್ರೇಟ್ ಆಗಿ ಕಂಫರ್ಟ್ ಆಗಿ ಕುಳಿತುಕೊಂಡು ಎರಡು ಕಣ್ಣುಗಳ ಮಧ್ಯದಲ್ಲಿ ಏಕಾಗ್ರತೆ ಏಕರಸ ಸ್ಥಿತಿ, नमः शिवाय। ಮನಸ್ಸು ಬುದ್ಧಿಯನ್ನು ಏಕಾಗ್ರಗೊಳಿಸಿ ಒಂದೇ ಕಡೆ ಫೋಕಸ್ ಮಾಡಿ. नमः शिवाय। ಉಸಿರನ್ನು ತೆಗೆದುಕೊಳ್ಳಿ, ಉಸಿರನ್ನು ಬಿಡಿ. ಚೆಹರೆಯಲ್ಲಿ ಮುಗುಳ್ನಗೆ ಇರಲಿ. नमः शिवाय। नमः शिवाय। ಎರಡೂ ಕಣ್ಣುಗಳ ಮಧ್ಯದಲ್ಲೊಂದು ಪ್ರಕಾಶತೆ, ಬೆಳಕನ್ನು ಅನುಭವ ಮಾಡ್ತಾ ಇದ್ದೇವೆ. नमः शिवाय। नमः शिवाय। ನಾನಾತ್ಮ ಸತ್ಯ ಹೃದಯದಿಂದ ಶಿವ ಪರಮಾತ್ಮನಿಗೆ ನಮಸ್ಕರಿಸುತ್ತಿದ್ದೇನೆ. नमः शिवाय। ಶಿವ ಪರಮಾತ್ಮನಿಗೆ ನಮಸ್ಕರಿಸುತ್ತಿದ್ದೇನೆ. नमः शिवाय। नमः शिवाय। नमः शिवाय। ಏಕಾಗ್ರಚಿತ್ತ ಏಕರಸ ಸ್ಥಿತಿ, ಸ್ವಯಂನ ಆತ್ಮ ಎಂದು ಪರಿಗಣಿಸಿ ನಾನು ಆತ್ಮನು ಪರಮ ಆತ್ಮನಿಗೆ ನಮಸ್ಕರಿಸುತ್ತಿದ್ದೇನೆ. ಎರಡು ಕಣ್ಣುಗಳ ಮಧ್ಯದಲ್ಲಿ ಆತ್ಮದ ಹೊಳಪನ್ನು ಅನುಭವ ಮಾಡುತ್ತಾ नमः शिवाय। ನಾನು ಆತ್ಮ ಪರಮ ಆತ್ಮನಿಗೆ ನಮಸ್ಕರಿಸುತ್ತಿದ್ದೇನೆ. नमः शिवाय। नमः शिवाय। ನಾನು
ಆತ್ಮ ಪರಮ ಈಶ್ವರನಿಗೆ ನಮಸ್ಕರಿಸುತ್ತಿದ್ದೇನೆ. ಚೆಹರೆಯಲ್ಲಿ ಮುಗುಳ್ನಗೆ. ಆತ್ಮ ಜಗಮಗಿಸ್ತಾ ಇದೆ ಹಣೆಯ ಮಧ್ಯದಲ್ಲಿ. ನಮಃ ಶಿವಾಯ. ಚೆಹರೆಯಲ್ಲಿ ಮುಗುಳ್ನಗೆ. ಭ್ರುಕುಟಿಯ ಮಧ್ಯದಲ್ಲಿ ಆತ್ಮದ ಪ್ರಕಾಶತೆಯನ್ನು ಅನುಭವ ಮಾಡುತ್ತಾ ಪರಮ ಈಶ್ವರನಿಗೆ ನಾನು ಆತ್ಮನು ಪರಮಾತ್ಮನಿಗೆ ನಮಸ್ಕರಿಸುತ್ತಿದ್ದೇನೆ. ನಮಃ ಶಿವಾಯ. ನಮಃ ಶಿವಾಯ. ಶಾಂತಿಯ ವೈಬ್ರೇಷನ್ಸ್ ಅನುಭವದಲ್ಲಿ ತನ್ನಿ. ಸುತ್ತಲೂ ಶಾಂತಿಯ ಶಾಂತಿ. ನಾನಾತ್ಮ ಏಕಾಗ್ರ ಚಿತ್ತನಾಗಿದ್ದೇನೆ. ಎರಡೂ ಕಣ್ಣುಗಳ ಮಧ್ಯದಲ್ಲಿ ನಾನಾತ್ಮ ಜಗಮಗಿಸುತ್ತಿದ್ದೇನೆ. ಜಗಮಗಿಸುತ್ತಿದ್ದೇನೆ ಅಂದರೆ ಪ್ರಕಾಶಿಸುತ್ತಿದ್ದೇನೆ. ಪ್ರಕಾಶಿಸುತ್ತಿರುವ ಜ್ಯೋತಿರ್ಬಿಂದು ಆತ್ಮ ನಾನು. ಆತ್ಮಿಕ ಸ್ಮೃತಿಯಲ್ಲಿ ನಾನಾತ್ಮ ಸ್ಥಿರತೆಯನ್ನು ಹೊಂದಿದ್ದೇನೆ. ಎರಡು ಕಣ್ಣುಗಳ ಮಧ್ಯದಲ್ಲಿ ಆತ್ಮವು ದೀಪದಂತೆ ಪ್ರಕಾಶಿಸುತ್ತಿದೆ. ನಾನೊಂದು ದಿವ್ಯ ಚೇತನ ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ಪರಮ ಈಶ್ವರನ ಸಂತಾನನಾಗಿದ್ದೇನೆ. ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ಇವಾಗ ನಾನಾತ್ಮನ ಹೊಳಪು ಬೆಳಕು ನನ್ನ ಶರೀರದ ಅಂಗದಲ್ಲಿ ಪ್ರಸರಿಸುತ್ತಿದೆ. ಅನುಭವದಲ್ಲಿ ಬನ್ನಿ. ಎರಡೂ ಕಣ್ಣುಗಳ ಮಧ್ಯದಲ್ಲಿ ನೋಡಿದಾಗ ಆತ್ಮದ ಚೈತನ್ಯತೆ, ಆತ್ಮದ ಹೊಳಪು ಬೆಳಕು, ಆತ್ಮನ ಮೂಲ ಗುಣಗಳ ಶಕ್ತಿ, ಒರಿಜಿನಲ್ ಗುಣಗಳೆಲ್ಲ ಏನಿದೆ, ಶಾಂತಿ, ಪವಿತ್ರತೆ, ಸುಖ, ಪ್ರೇಮ, ಆನಂದ, ಶಕ್ತಿ, ಜ್ಞಾನ ಎಲ್ಲ ಸಪ್ತ ಗುಣಗಳಿಂದ ಭರ್ಪೂರ ನಾನಾತ್ಮ ಆಗಿದ್ದೇನೆ. ನಾನಾತ್ಮ ಈಗ ಈ ಸೆಕೆಂಡಿನಲ್ಲಿ ಶರೀರದ ಭಾನವನ್ನು ಬಿಟ್ಟು ಆತ್ಮ ಜ್ಯೋತಿಯು ಹಣೆಯ ಮಧ್ಯದಿಂದ ಶರೀರದಿಂದ ಆಚೆ ಬರುತ್ತಿದೆ. ಅನುಭವ ಮಾಡಿ. ಶರೀರದಿಂದ ಆಚೆ ಬರ್ತಾ ಇದೆ ಅಂದರೆ ದೀಪದಂತೆ, ನಕ್ಷತ್ರದಂತೆ ಹೊಳೆಯುತ್ತಾ ಬರ್ತಾ ಇದೆ, ಆಚೆ ಬಂದಿದೆ. ಈಗ ಆತ್ಮ ಸಪರೇಟ್ ಅಂದರೆ ಸೋಲ್, ಸ್ಪಿರಿಟ್ ಸಪರೇಟ್, ಶರೀರ ಸಪರೇಟ್ ಆಗಿದೆ. ನಾನಾತ್ಮದಲ್ಲಿ ಅಂತರ್ಚಕ್ಷುಗಳಿದೆ. ಅಂತರ್ಚಕ್ಷುಗಳಿಂದ ನನ್ನ ಸ್ಥೂಲ ಭೌತಿಕ ಶರೀರವನ್ನು ನೋಡ್ತಾ ಇದ್ದೇನೆ. ನೋಡುತ್ತಾ ಈ ಶರೀರವನ್ನು ಸುತ್ತು ಹಾಕುತ್ತಾ ನಿಧಾನವಾಗಿ ಮನೆಯ ಕಿಟಕಿಯ ಮುಖಾಂತರ ಆಚೆ ಹೊರಟಿದೆ ಬಿಂದು ನಾನಾತ್ಮ.
ಜಗಮಗಿಸುತ್ತ ಆಚೆ ಹೊರಟಿದ್ದೇನೆ ಆಕಾಶದತ್ತ. ಆಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರ ತಾರಾಗಣವನ್ನು ನೋಡ್ತಾ ಇದ್ದೇನೆ. ಅಂತರ್ಚಕ್ಷುಗಳಿಂದ ನೋಡ್ತಾ ಇದ್ದೀವಾ? ಆಕಾಶ ಬಿಳಿ ಬಿಳಿಯಾದ ಮೋಡಗಳ, ನಕ್ಷತ್ರಗಳ ಹೊಳಪು, ಸೂರ್ಯನ ಪ್ರಕಾಶತೆ, ಚಂದ್ರನ ಪ್ರಕಾಶತೆ, ಅಂತರ್ಚಕ್ಷುಗಳಿಂದ ನೋಡುತ್ತಾ ಆಕಾಶವನ್ನು ಪಾರು ಮಾಡಿ ಇನ್ನಷ್ಟು ಎತ್ತರಕ್ಕೆ ಹಾರುತ್ತಾ ಹೊರಟಿದ್ದೇನೆ ನನ್ನ ಆತ್ಮ ಜ್ಯೋತಿ ಸ್ವರೂಪದಲ್ಲಿ. ಆಕಾಶ ತತ್ವವನ್ನು ಪಾರು ಮಾಡಿ ಸೂಕ್ಷ್ಮವತನ, ಬ್ರಹ್ಮಪುರಿ, ವಿಷ್ಣುಪುರಿ, ಶಂಕರಪುರಿ ಅಂತ ಹೇಳಲಾಗ್ತದೆ. ಸಟಲ್ ವರ್ಲ್ಡ್ ಅಂತ ಹೇಳಲಾಗ್ತದೆ. ಮೂವಿ ವರ್ಲ್ಡ್ ಅಂತ ಹೇಳಲಾಗ್ತದೆ. ಎಲ್ಲಿ ಓನ್ಲಿ ಸನ್ನೆಗಳ ಮುಖಾಂತರ ಭಾಷೆಯನ್ನು ಅರ್ಥೈಸಿಕೊಳ್ಳಲಾಗ್ತದೆ. ಈ ಜಾಗವನ್ನು ತಲುಪಿದ್ದೇನೆ. ಸೂಕ್ಷ್ಮವಚನವನ್ನು ತಲುಪಿದ್ದೇನೆ. ಸೂಕ್ಷ್ಮವಚನವನ್ನು ಪಾರು ಮಾಡುತ್ತಾ ಇನ್ನಷ್ಟು ಎತ್ತರ ಹಾರುತ್ತಾ ಹೊರಟಿದ್ದೇನೆ. ಅನುಭವ ಮಾಡಿ. ಇನ್ನಷ್ಟು ಎತ್ತರ ಹಾರುತ್ತಾ ನನಾತ್ಮ ಜ್ಯೋತಿ ಹೊರಟಿದೆ. ನಿಜ ಮನೆಯತ್ ಪರಮಧಾಮದತ್, ನಿರ್ವಾಣಧಾಮದತ್, ಬ್ರಹ್ಮಾಂಡದತ್ತ ಹೊರಟಿದ್ದೇನೆ. ಮನಸ್ಸು ಬುದ್ಧಿಗೆ ಮಾಲೀಕನಾತ್ಮ ಪರಮಧಾಮವನ ಅಂತರ್ಚಕ್ಷುಗಳಿಂದ ನೋಡ್ತಾ ಇದ್ದೇನೆ. ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳಿಂದ ಕೂಡಿದೆ. ಹೈಯೆಸ್ಟ್ ಆನ್ ಹೈ ಸ್ಟೇಜ್ ಅಲ್ಲಿ ಆತ್ಮಗಳ ತಂದೆ ಪರಮ ಆತ್ಮ ಇದ್ದಾರೆ. ಶಿವ ಪರಮಾತ್ಮ ಇದ್ದಾರೆ. ನಿರಾಕಾರ ಜ್ಯೋತಿ, ಅಖಂಡ ಜ್ಯೋತಿ, ಪರಂ ಜ್ಯೋತಿ ಪರಮಾತ್ಮನು ಜ್ಞಾನ ಸೂರ್ಯ ಶಿವ ಪರಮಾತ್ಮನನ್ನ ನೋಡ್ತಾ ಇದ್ದೇನೆ ಅಂತರ್ಚಕ್ಷುಗಳಿಂದ. ಅವರು ಬಿಂದು ರೂಪದಲ್ಲಿದ್ದಾರೆ, ನಾನು ಬಿಂದು ಆಗಿದ್ದೇನೆ. ಸ್ವಲ್ಪ ಸಮೀಪಕ್ಕೆ ತಲುಪಿ ಜ್ಞಾನ ಸೂರ್ಯನ ಸಮೀಪ ತಲುಪಿ ಜ್ಞಾನ ಸೂರ್ಯನ ಅಗ್ನಿ, ಕರೆಂಟ್, ಪರಮಶಕ್ತಿಗಳ ವೈಬ್ರೇಷನ್ಸ್ ಅಲ್ಲಿ ಅತ್ಯಂತ ಸಮೀಪದಲ್ಲಿ ಬಂದಿದ್ದೇನೆ. ಪರಮಶಕ್ತಿಗಳ ವೈಬ್ರೇಷನ್ಸ್ ಅಲ್ಲಿ ನನ್ನ ಆತ್ಮ ಮುಳುಗುತ್ತಿದೆ, ಕಳೆದು ಹೋಗುತ್ತಿದೆ, ಮಗ್ನವಾಗುತ್ತಿದೆ. ಲಗನ್ನಿನಲ್ಲಿ ಮಗ್ನ, ನಿರ್ವಾಣಧಾಮದಲ್ಲಿ ಸ್ವೀಟ್ ಸೈಲೆನ್ಸ್, ಶಾಂತಿಯ ಶಾಂತಿ, ಪರಂ ಶಾಂತಿ. ಜ್ಞಾನ ಸೂರ್ಯನ ಯೋಗ ಅಗ್ನಿಯಲ್ಲಿ ಆತ್ಮ ಪ್ರಜ್ವಲಿಸುತ್ತಿದೆ. ನಾನು ಆತ್ಮ ಪ್ರಜ್ವಲಿಸುತ್ತಿದ್ದೇನೆ. ಅವರ ಶಕ್ತಿ, ಪರಮಾತ್ಮ ಶಕ್ತಿಯ ಕಿರಣಗಳಲ್ಲಿ ಮುಳುಗಿ ಯೋಗಾಗ್ನಿಯ ಸ್ನಾನ ಮಾಡುತ್ತಾ ಆತ್ಮದಲ್ಲಿರುವ ಎಲ್ಲ ಕರ್ಮಗಳು, ಪಾಪದ ಹೊರೆಗಳು, ಲೆಕ್ಕಾಚಾರದ ಹೊರೆ ಎಲ್ಲ ಕ್ಲೀನಾಗಿ ಆತ್ಮವು ಪವಿತ್ರ ಬಂಗಾರದಂತೆ ಆ ಸೂರ್ಯನ ಸಮಾನ
ಜ್ಞಾನ ಸೂರ್ಯ ಪರಮ ಆತ್ಮನ ಸಮಾನ. ಸಪ್ತಗುಣಿ ಅಂದರೆ ಜ್ಞಾನ, ಪವಿತ್ರತೆ, ಸುಖ, ಶಾಂತಿ, ಪ್ರೇಮ, ಆನಂದ, ಶಕ್ತಿ, ನನಾತ್ಮನ ಮೂಲ ಗುಣಗಳೆಲ್ಲ ಜಾಗೃತ ಅವಸ್ಥೆಗೆ ಬಂದಿವೆ. ಆತ್ಮರೂಪಿ ಬ್ಯಾಟರಿ ಪವರ್ ಹೌಸ್ ಪರಮಾತ್ಮನೊಂದಿಗೆ ಕನೆಕ್ಟ್ ಆದಾಗ, ಮನಸ್ಸು ಬುದ್ಧಿ ಎಂಬ ವೈರನ್ನು ಪವರ್ ಹೌಸ್ ಪರಮಾತ್ಮನೊಂದಿಗೆ ಜೋಡಿಸಿದಾಗ ಬ್ಯಾಟರಿ ಚಾರ್ಜ್, ಕಂಪ್ಲೀಟ್ ರೀಚಾರ್ಜ್ ಆಗುತ್ತಿದೆ. ಆತ್ಮವು ಹೊಳೆಯಲಾರಂಭಿಸುತ್ತಿದೆ. ಆತ್ಮದಲ್ಲಿ ಕರೆಂಟ್ ಹರಿಯುತ್ತಿದೆ. ಮನ್ ಮನಾಭವ ಅವಸ್ಥಾ. ಕೆಳಗಡೆ ಸೂಕ್ಷ್ಮವತನವನ್ನು ಪಾರು ಮಾಡಿ ಇನ್ನಷ್ಟು ಕೆಳಗಡೆ ಸ್ಥೂಲ ಸಾಕಾರ ವತನದಲ್ಲಿ ಸ್ಥೂಲ ಸಾಕಾರ ಮನೆಯ ಒಳಗಡೆ ಕಿಟಕಿಯ ಮುಖಾಂತರ ನನ್ನ ಸ್ಥೂಲ ಶರೀರದ ಹತ್ತಿರ ಬಂದಿದ್ದೇನೆ. ಈಗ ಮೊದಲಿದ್ದ ಪ್ರಕಾಶತೆಗಿಂತ ಸಾಕಷ್ಟು 100 ಪಟ್ಟು 100 ಪಟ್ಟು ಪ್ರಕಾಶತೆ ನನ್ನ ಆತ್ಮದಲ್ಲಿ ವೃದ್ಧಿಯಾಗಿದೆ. ಆ ಪ್ರಕಾಶತೆ ಮನೆಯ ಒಳಗಡೆ ಪ್ರವೇಶ ಮಾಡಿದ ಸೆಕೆಂಡಿನಲ್ಲಿ ಮನೆಯಲ್ಲಿ ಪ್ರಕಾಶತೆಯೇ ಪ್ರಕಾಶತೆ. ಆ ಕೆಂಪು ಮಿಶ್ರಿತ ಬಂಗಾರದ ಕಿರಣಗಳನ್ನು ಅಂಟಿಸಿಕೊಂಡು ಬಂದಿದ್ದೇನೆ. ಮನೆಯ ತುಂಬ ಕಿರಣಗಳು ಹರಡುತ್ತಿವೆ. ಮನೆಯಲ್ಲಿರುವ ಎಲ್ಲ ನೆಗೆಟಿವ್ ಕೀಟಾಣುಗಳು ಭಸ್ಮವಾಗುತ್ತಿವೆ. ಮನೆಯಲ್ಲಿ ಪವಿತ್ರತೆಯ ವೈಬ್ರೇಷನ್ಸ್ ಕ್ರಿಯೇಟ್ ಆಗಿದೆ. ಅನುಭವ ಮಾಡಿ. ಕಂಪ್ಲೀಟ್ ಪವಿತ್ರತೆಯ ವೈಬ್ರೇಷನ್ಸ್ನಿಂದ ಮನೆಯ ವಾಯುಮಂಡಲವು ಶಾಂತವಾಗಿದೆ. ಶಕ್ತಿ ಪ್ರಕಾಶತೆಯ ಕಿರಣಗಳೊಂದಿಗೆ ಮಂದಿರದ ವಾತಾವರಣ ಪರಿವರ್ತನೆಯಾಗಿದೆ. ಮಂದಿರದ ವಾತಾವರಣಕ್ಕೆ ಪರಿವರ್ತನೆಯಾಗಿದೆ. ಈಗ ನಾನಾತ್ಮ ಚಾರ್ಜ್ ಆಗಿ ಬಂದಿದ್ದೇನೆ. ಪರಮ ಜ್ಯೋತಿಯಿಂದ ಕನೆಕ್ಟ್ ಆಗಿ ಶಕ್ತಿಯನ್ನು ಪಡೆದು ನನ್ನ ಸ್ಥೂಲ ಶರೀರವನ್ನು ಸುತ್ತು ಹಾಕುತ್ತ ನಾನಾತ್ಮ ನನ್ನ ಸ್ಥೂಲ ಶರೀರದ ಹಣೆಯ ಮಧ್ಯದಲ್ಲಿ ಬಂದು ಸೇರಿಕೊಳ್ತಾ ಇದ್ದೇನೆ, ಪ್ರವೇಶಿಸುತ್ತಿದ್ದೇನೆ. ಶರೀರದ ಒಳಗಡೆ ಹಣೆಯ ಮಧ್ಯದಲ್ಲಿ ಸೇರಿಕೊಂಡ ಸೆಕೆಂಡಿನಲ್ಲಿ, ಪ್ರವೇಶಿಸಿದ ಸೆಕೆಂಡಿನಲ್ಲಿ ನನ್ನ ಸ್ಥೂಲ ಶರೀರದ ಅಂಗದಲ್ಲಿ ಪ್ರಕಾಶತೆಯ ಹೊರಹೊಮ್ಮುತ್ತಿದೆ. ಶರೀರದಲ್ಲಿರುವ ಎಲ್ಲ ನೆಗೆಟಿವ್ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತಿದೆ. ಹಗೂರತೆಯ ಅನುಭವ, ಶಾಂತಿಯ ವೈಬ್ರೇಷನ್ಸ್. ಶರೀರದ ಅಂಗದಲ್ಲಿ ಪರಮಾತ್ಮನೆಂದು ತುಂಬಿಕೊಂಡು ಬಂದಿರುವ ಕರೆಂಟ್ ಪ್ರಸರಿಸುತ್ತಿದೆ. ನಾನಾತ್ಮ
ಶಾಂತ ಸ್ವರೂಪನಾಗಿದ್ದೇನೆ, ಶಕ್ತಿ ಸ್ವರೂಪನಾಗಿದ್ದೇನೆ, ಜ್ಞಾನ ಸ್ವರೂಪನಾಗಿದ್ದೇನೆ, ಪವಿತ್ರ ಸ್ವರೂಪನಾಗಿದ್ದೇನೆ, ಸುಖ ಸ್ವರೂಪನಾಗಿದ್ದೇನೆ. ಅನುಭವ ಮಾಡಬೇಕು. ಪ್ರೇಮ ಸ್ವರೂಪನಾಗಿದ್ದೇನೆ, ಆನಂದ ಸ್ವರೂಪನಾಗಿದ್ದೇನೆ, ಶಕ್ತಿ ಸ್ವರೂಪನಾಗಿದ್ದೇನೆ, ನಾನಾತ್ಮ ಚೈತನ್ಯ ಶಕ್ತಿಯಾಗಿದ್ದೇನೆ, ಹಣೆಯ ಮಧ್ಯದಲ್ಲಿ ಜಗಮಗಿಸುತ್ತಿರುವ ಜ್ಯೋತಿಯಾಗಿದ್ದೇನೆ, ಮನೆಯ ವಾತಾವರಣ ಕಂಪ್ಲೀಟ್ ಸಕಾರಾತ್ಮಕ ಪ್ರಕಂಪನಗಳಿಂದ ತುಂಬಿದೆ, ಮನೆ ನಿರ್ವಿಘ್ನವಾಗಿದೆ, ಶರೀರವು ನಿರೋಗಿಯಾಗಿದೆ, ನಾನಾತ್ಮ ಏಕಾಗ್ರಚಿತ್ತನಾಗಿದ್ದೇನೆ, ಎರಡೂ ಕಣ್ಣುಗಳ ಮಧ್ಯದಲ್ಲಿ ಹೊಳೆಯುತ್ತಿರುವ ಚೈತನ್ಯ ಶಕ್ತಿಯಾಗಿದ್ದೇನೆ, ಚೈತನ್ಯ ಶಕ್ತಿಯಾಗಿದ್ದೇನೆ, ಚೈತನ್ಯ ಶಕ್ತಿಯಾಗಿದ್ದೇನೆ, ಚೈತನ್ಯ ಶಕ್ತಿಯಾಗಿದ್ದೇನೆ, ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇನೆ. ಎಲ್ಲರೂ ಜಾಗೃತ ಅವಸ್ಥೆಯಲ್ಲಿದ್ದೇವೆ, ಏಕಾಗ್ರ ಚಿತ್ತ, ಏಕರಸ ಸ್ಥಿತಿಯಲ್ಲಿ ಕುಳಿತುಕೊಂಡಿದ್ದೇವೆ. ಹೇಗೆ ಫಿಸಿಕಲ್ ಯೋಗ, ಅಷ್ಟಾಂಗ ಯೋಗ, ಹಾಗೆ ರಾಜಯೋಗದಲ್ಲಿ 4 ಆಧಾರ ಅಂತ ಕೇಳಿದ್ವಿ ನಾವೆಲ್ಲರೂ. ಶುದ್ಧ ಅನ್ನ, ಬ್ರಹ್ಮಚರ್ಯ, ಸತ್ಸಂಗ, ದೈವಿ ಗುಣಗಳು. ಈ 4 ಆಧಾರದಿಂದ ರಾಜಯೋಗವನ್ನು ಯಾರು ನಿರಂತರ ಪ್ರಾಯೋಗಿಕತೆಯಲ್ಲಿ ತರ್ತೀರಿ, ಪ್ರಾಕ್ಟಿಕಲಲ್ಲಿ ತರ್ತೇವೆ, ಅವರಲ್ಲಿ ಸಾಕಷ್ಟು ಶಕ್ತಿಗಳು ಲಾಭದ ರೂಪದಲ್ಲಿ ಬರ್ತವೆ, ಪ್ರಾಪ್ತಿಯಾಗ್ತವೆ. ಆತ್ಮನ ಪರಿಚಯದಿಂದ, ಪರಮಾತ್ಮನನ್ನು ಅರಿತುಕೊಳ್ಳುವುದರಿಂದ, ಆ ಪ್ರೀತಿಯಿಂದ ಪರಮಾತ್ಮನನ್ನು ಅರಿತುಕೊಳ್ಳುವುದರಿಂದ, ಪ್ರೀತಿಯಿಂದ ಸ್ವಯಂವನ್ನು ಅರಿತುಕೊಳ್ಳುವುದರಿಂದ ಪರಮಶಕ್ತಿಗಳ ಪ್ರಾಪ್ತಿಯಲ್ಲದೆ ಪರಮಾತ್ಮ ಶಕ್ತಿ ಪ್ರಾಪ್ತಿ ಆಗ್ತದೆ ಒಂದು ಕಡೆ, ಇನ್ನೂ ಸಾಕಷ್ಟು ಶಕ್ತಿಗಳು ಪ್ರಾಪ್ತಿ ಆಗ್ತದೆ. ಆದರೆ ವಿಶೇಷ ರೂಪದಲ್ಲಿ ರಾಜಯೋಗದಿಂದ ಅಷ್ಟು ಶಕ್ತಿಗಳು ಸಿದ್ಧಿ ರೂಪದಲ್ಲಿ ನಮಗೆ ಲಭಿಸ್ತವೆ, ಪ್ರಾಪ್ತಿಯಾಗ್ತವೆ. ಅಷ್ಟು ಶಕ್ತಿಗಳಂದರೆ 8 ಶಕ್ತಿಗಳು. 8 ಶಕ್ತಿಗಳು ರಾಜಯೋಗದಿಂದ ಆಗುವಂತಹ ಲಾಭಗಳು. ದಿನನಿತ್ಯ ಜೀವನದಲ್ಲಿ ಆ ಶಕ್ತಿಗಳ ಅವಶ್ಯಕತೆ ಇದೆ. ಆ ಶಕ್ತಿಗಳು ಕ್ಷೀಣಿಸಿ ಹೋಗಿದೆ. ಆ ಶಕ್ತಿಗಳು ಇಲ್ಲದೇ ಇರುವ ಕಾರಣ ಎಲ್ಲಿ ನೋಡಿದರೂ ಕಲಹ, ಕ್ಲೇಶ, ಸಮಾಧಾನ ಸ್ವರೂಪ ಇಲ್ಲ, ಸಮಾಧಾನತೆ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ. ಕಲಹವೇ ಕಲಹ, ಕ್ಲೇಶವೇ ಕ್ಲೇಶ. ಪ್ರತಿಯೊಂದು ಮನೆಯಲ್ಲಿ ಅಶಾಂತಿ, ಸ್ಟ್ರೆಸ್, ಆಂಗ್ಸೈಟಿ, ಆದಿ ಎಲ್ಲ ತರಹದ ಪ್ರಭಾವಗಳು, ನೆಗೆಟಿವ್ ಇನ್ಫ್ಲೂಯೆನ್ಸಸ್. ಸೆಕೆಂಡ್ ಬೈ ಸೆಕೆಂಡ್ ದುಃಖದ ಒಂದು ವೈಬ್ರೇಷನ್ ಜೀವನ ಮಾಡ್ತಾ ಇರುವಂತಹ ಜೀವನ ನಡೀತಾ ಇದೆ. ಇಂತಹ ಸಮಯದಲ್ಲಿ ಈಶ್ವರನಾದ ಪರಮಾತ್ಮನು ಕೋಟ್ಯಾನುಕೋಟಿ ಆತ್ಮಗಳಲ್ಲಿ ಕೆಲವು ಯಾವ ಮಕ್ಕಳು ಪರಮಾತ್ಮನ ಜ್ಞಾನವನ್ನು ಪ್ರಾಪ್ತಿ ಮಾಡ್ಕೋಬೇಕು ಅಂತ ಪರಮಾತ್ಮನ ಒಂದು ಶಕ್ತಿಗೆ ಆಕರ್ಷಿತವಾಗಿ ಬಂದು ಕುಳಿತುಕೊಂಡಿದ್ದಾವೆ ಅಂತ ಆತ್ಮಗಳಿಗೆ ಈ ಒಂದು ಅಷ್ಟಶಕ್ತಿಗಳು ಹೇಗೆ ಪ್ರಾಪ್ತಿಯಾಗ್ತವೆ? ಯಾರೆಲ್ಲ ಪರಮಾತ್ಮನ ಪರಮಶಕ್ತಿಗಳಿಗೆ ಆಕರ್ಷಿತರಾಗಿದ್ದೀರಿ ಅವರು ಕೋಟಿಯಲ್ಲಿ ಕೆಲವರು ಆ ಕೆಲವರುಗಳು ಯಾರಾಗಿದ್ದೀವಿ? ನಾವಾಗಿದ್ದೀವಿ. ಪ್ರೇಮ
ವೆಂಕಟಪ್ಪ ಅನ್ನೋರಾಗಿದ್ದೀರಿ, ಅಜಿತ್ ಅನ್ನೋರಾಗಿದ್ದೀರಿ, ಅಕ್ಕವರಾಗಿದ್ದೀರಿ, ಅಜಿತಾ ಅಕ್ಕವರು, ಲಕ್ಷ್ಮಿ ಅಕ್ಕವರು, ಶ್ರೀಲಕ್ಷ್ಮಿ ಅಕ್ಕವರು, ಗೀತಾ ಅಕ್ಕವರು. ಪರಮಾತ್ಮ ಸಾಮಾನ್ಯ ಅಂಥವ್ರನ್ನೆಲ್ಲ ಯಾರಿಗೆ ಬೇಕೋ ಅವರಿಗೆಲ್ಲ ಆಕರ್ಷಣೆ ಆಗುವುದಿಲ್ಲ. ಪರಮಶಕ್ತಿಗಳು ಕೋಟಿಯಲ್ಲಿ ಕೆಲವರಿಗೆ ಆಕರ್ಷಣೆ ಆಗ್ತದೆ. ಆ ಕೆಲವರಲ್ಲಿ ಯಾರ್ದೆಲ್ಲ ಹೆಸರನ್ನು ತೆಗೆದುಕೊಳ್ಳಾಯಿತು ಅವರುಗಳೇ ಪರಮಾತ್ಮ ವಿಶೇಷ ಮಕ್ಕಳು, ಅತ್ಯಂತ ಸಮೀಪದಲ್ಲಿರುವಂತಹ ಮಕ್ಕಳು. ಹೇಗೆ ಸಮೀಪದಲ್ಲಿ ಅಂದರೆ ನಿಮಗೆ ನಿರಂತರವಾಗಿ ಈ ಜ್ಞಾನದ ಆಕರ್ಷಣೆ ಕೋಟಿಯಲ್ಲಿ ಕೆಲವರಿಗೆ ಆಗ್ತದೆ ಅಂತ ಹೇಳಲಾಗ್ತದೆ ಅಲ್ವಾ. ಆ ಕೋಟಿಯಲ್ಲಿ ಕೆಲವರು ನಾವೇ ಅನ್ನುವುದಕ್ಕೆ ನೀವು ವಿಚಾರ ಮಾಡಿ ನೋಡಿ. ನಿಮ್ಮ ಒಂದು ವಿಶೇಷತೆ ಎಷ್ಟಿದೆ ಅಂದರೆ, ನಿಮ್ಮ ಒಂದು ಪ್ರಭಾವ ಎಷ್ಟಿದೆ ಅಂದರೆ, ನೀವು ಸತ್ಯ ಹೃದಯದವರಾಗಿದ್ದೀರಿ. ಬಹಳ ಸತ್ಯ ಹೃದಯದ, ನಿಮ್ಮಷ್ಟಕ್ಕೆ ಅಂತರಾಳದಲ್ಲಿ ವಿಚಾರ ಮಾಡಿ ನೋಡಿ. ಎಲ್ರಿಗೂ ಒಳ್ಳೆಯದನ್ನು ಬಯಸುವಂಥವರಾಗಿದ್ದೀರಿ. ಯಾರಿಗೂ ದುಃಖ ಕೊಡಬಾರ್ದು. ಯಾರಾದರೂ ದುಃಖ ಪಡ್ತಾ ಇರುವ ಸಮಯದಲ್ಲಿ ನಿಮ್ಮ ಹೃದಯ ದಯೆ ಬರ್ತದೆ, ನಿಮ್ಮ ಹೃದಯದಲ್ಲಿ ಕರುಣೆ ಬರ್ತದೆ. ಅಯ್ಯೋ ಪಾಪ ಅನ್ನಿಸ್ತದೆ ನಿಮಗೆ. ಯಾಕೆ ಅಂದರೆ ಆ ಪರಮಶಕ್ತಿ ಪರಮಾತ್ಮನ ಸಂತಾನರಾಗಿರುವ ಕಾರಣ ಪರಮಾತ್ಮನಲ್ಲಿ ದಯೆ ಕರುಣೆ ಇದೆಯಲ್ವಾ, ಆ ಶಕ್ತಿಗಳು ನಿಮ್ಮಲ್ಲಿ ಆಲ್ರೆಡಿ ಒಳಗಡೆ ಇನ್ಬಿಲ್ಟ್ ಇದೆ. ಆದರೆ ವಾಪಸ್ ಯಾರಾದರೂ ಕಷ್ಟದಲ್ಲಿದ್ದರೆ ಅವರಿಗೆ ಸ್ಥೂಲ ರೂಪದಲ್ಲಿ ಬಲೆ ಹೆಲ್ಪ್ ಮಾಡ್ತಾ ಇದ್ರಿ, ಸೂಕ್ಷ್ಮ ರೂಪದಲ್ಲಿ ಹೆಲ್ಪ್ ಮಾಡುವ ತಾಕತ್ತು ಬರಲಿ ಅಂತ ತಿಳ್ಕೊಂಡು ಪರಮಾತ್ಮ ನಿಮ್ಮಲ್ಲಿ ಶಕ್ತಿಯನ್ನು ತುಂಬಲು ಈ ರಾಜಯೋಗವನ್ನು ಕಲಿಸ್ಕೊಡ್ತಾ ಇದ್ದಾರೆ. ಸ್ವೀಕಾರ ಮಾಡಿಕೊಳ್ಳಿ. ಹೌದು, ಪರಮಾತ್ಮ ನಮ್ಮನ್ನು ಐಡೆಂಟಿಫೈ ಮಾಡಿಕೊಂಡು ನಮ್ಮ ಶ್ರೇಷ್ಠತೆಯನ್ನು, ನಮ್ಮ ಪುಣ್ಯತೆಯನ್ನು ನೋಡಿಬಿಟ್ಟು ಪರಮಾತ್ಮ ನಮ್ಮನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಕೂರಿಸಿ ನಮಗೆ ಜ್ಞಾನ ಸ್ನಾನವನ್ನು ಮಾಡಿಸ್ತಾ ಇದ್ದಾರೆ. ಹಾಗಾದರೆ ನಾವು ಸತ್ಯ ಹೃದಯ ಮಕ್ಕಳಾಗಿದ್ದೇವೆ, ಪರಮಾತ್ಮನಿಗೆ ಪುಣ್ಯ ಆತ್ಮರಾಗಿದ್ದೇವೆ, ಪರಮಾತ್ಮನಿಗೆ ಶ್ರೇಷ್ಠ ಆತ್ಮರಾಗಿದ್ದೇವೆ, ಈ ವಿಶ್ವದಲ್ಲೇ ವಿಶೇಷ ಆತ್ಮಗಳಾಗಿದ್ದೇವೆ, ಬೇರೆಯವರಿಗೂ ಕಂಪೇರ್ ಮಾಡಿಕೊಳ್ಳದೇ ಇರುವಂತಹ ಆತ್ಮಗಳಾಗಿದ್ದೀರಿ. ಪರಮಾತ್ಮ ಅಂತಹ ಮಕ್ಕಳನ್ನು ಹಿಡಿದಿಟ್ಟು ಕೂರಿಸಿದರೆ ನಿರಂತರ ಆ ಆಕರ್ಷಣೆ ತಮ್ಮಲ್ಲಿ ಬರ್ತಾ ಇದೆ ಆತ್ಮಕ್ಕೆ. ಕಾರಣ ತಾವು ಪರಮಾತ್ಮನಿಗೆ ಸಮೀಪದಲ್ಲಿರುವ ಕಾರಣ. ಅದು ಹೇಗೆ ಅಂತ ಮುಂದೆ ಹೇಗೆ ರಾಜಯೋಗವನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರಿ, ಹಾಗೆ ನಿಮಗಾಗುವಂತಹ ಅನುಭವಗಳ ಮುಖಾಂತರ ಇನ್ನಷ್ಟು ಪರಮಾತ್ಮನ ಮೇಲೆ ನಿಶ್ಚಯ ಬರ್ತಾ ಹೋಗ್ತದೆ. ಮತ್ತು ನಿಮ್ಮ ಶಕ್ತಿಗಳಿಂದ ಇನ್ನಿತರ ಆತ್ಮಗಳಿಗೂ ಕೂಡ ನಿಮ್ಮ ಪ್ರಭಾವ, ನಿಮ್ಮ ಒಂದು ಪವಿತ್ರತೆಯ ಪ್ರಭಾವ, ಸಕಾರಾತ್ಮಕತೆಯ ಪ್ರಭಾವ, ಶುದ್ಧ ಶುಭ ಭಾವನೆಗಳ ಪ್ರಭಾವ ಅನ್ಯ ಆತ್ಮಗಳಿಗೆ ಬೀರ್ತಾ ಹೋಗ್ತದೆ. ಯಾವಾಗ ಸೋರ್ಸ್ ಪರಮಾತ್ಮ ಜ್ಞಾನ ಸೂರ್ಯನ ಶಕ್ತಿ ನಿಮ್ಮಲ್ಲಿ ನೀವು ಆತ್ಮದಲ್ಲಿ ತುಂಬಿಕೊಳ್ಳಲಿಕ್ಕೆ ಶುರು ಆಗ್ತದೆ, ಆವಾಗ ಈ ಎಲ್ಲ ಶಕ್ತಿಗಳು ಹೊರಬರಲಿಕ್ಕೆ ಶುರು ಆಗ್ತದೆ. ಇದನ್ನು ನಿರಂತರ ಅಭ್ಯಾಸ ಮಾಡಿ ನೋಡಿ. ಸ್ವೀಕಾರ ಮಾಡ್ಕೊಳ್ತಾ ಇದ್ರಿ ಯಾರೆಲ್ಲ ಪರಮಾತ್ಮ ರಾಜಯೋಗ ಮೆಡಿಟೇಷನನ್ನು ಕಲಿತಾ ಇದ್ದೀರಿ, ಅಂಥವರಲ್ಲಿ ಬರುವಂತಹ ಮೊದಲನೇ ಶಕ್ತಿ, ಅಷ್ಟಶಕ್ತಿಗಳಲ್ಲಿ ಸಹನ ಶಕ್ತಿ ಬರ್ತದೆ. ನೋಡಿ, 7 ದಿನ ಭಲೆ ಒಂದು ವಾರಕ್ಕೆ ಒಂದು ಸಾರಿ ಕ್ಲಾಸ್ ನಡೆದರೂ ಕೂಡ 7 ದಿನವೂ ನಿರಂತರ ಸಹನ ಶಕ್ತಿಯನ್ನು ಹೊಂದಿ ನಿಮ್ಮ ಬಹಳ ಅಮೂಲ್ಯವಾದ ಸಮಯವನ್ನು ಸ್ವಉನ್ನತಿಗೋಸ್ಕರ ಹೇಗೆ ಒಂದು 60 ನಿಮಿಷಗಳ ಕಾಲವನ್ನು ಪರಮಾತ್ಮನ ಸಂಘದಲ್ಲಿ ನಿಮ್ಮನ್ನು ನೀವು ಹಿಡಿದಿಟ್ಟು ಕೂರಿಸಿದರೆ ಅಂದರೆ ಸಾಮಾನ್ಯನಾ? ಕೋಟ್ಯಾನುಕೋಟಿ ಆತ್ಮಗಳಿದ್ದಾರೆ, ಯಾರಿಗೂ ಹಿಡಿದಿಟ್ಟು ಕೂರಿಸ್ಲಿಕ್ಕೆ ಆಗಿಲ್ಲ. ಅದು ನಿಮಗಾಗಿದೆ, ಅದು ನಿಮ್ಮಲ್ಲಿರುವ ಸಹನ ಶಕ್ತಿ. ಓಕೆ, ಸಹನ ಶಕ್ತಿ ನಿಮ್ಮಲ್ಲಿ ಆಲ್ರೆಡಿ ಇನ್ಬಿಲ್ಟ್ ಇದೆ. ಅದು ಇನ್ನೂ ಹೈಯೆಸ್ಟ್ ಲೆವೆಲ್ಗೆ ಜಾಗೃತ ಅವಸ್ಥೆಗೆ ಬರೋದಿದೆ ಯಾವಾಗ ರಾಜಯೋಗವನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀರಿ ಎವ್ರಿ ಡೇ. ಬರ್ತಾ ಇದೆ ಸಹನ ಶಕ್ತಿ. ಗೀತಾ ಹಾಕೋರೆ 100% ಸಹನ ಶಕ್ತಿ ಬರ್ತಾ ಇದೆ. ಈಗ ಒಂದು ಹುಡುಗ ಮಾವಿನ ಮರ ಇದೆ, ಮಾವಿನ ಮರಕ್ಕೆ ಕಲ್ಲೆಸಿತಾನೆ. ಕಲ್ಲೆಸಿದಾಗ ಆ ಕಲ್ಲೆಸಿತಾನಲ್ಲ ಅಂದ್ಬಿಟ್ಟು ಆ ಕಲ್ಲನ್ನು ತೊಗೊಂಡು ವಾಪಸ್ ಆ ಕಲ್ಲನ್ನು ಆ ಹುಡುಗನಿಗೆ ಎಸೆಯುವುದಿಲ್ಲ. ಅದು ಮರ ಟಾಲರೇಟ್ ಮಾಡ್ಕೊಳ್ತದೆ, ಸಹನೆ ಮಾಡ್ಕೊಂಡು ಹಣ್ಣನ್ನೇ ಕೊಡ್ತದೆ. ಅದು
ಹಾಗೆ ಈ ಯಾರೆಲ್ಲ ಪರಮಾತ್ಮನ ನಾಲೆಜನ್ನು, ಜ್ಞಾನವನ್ನು ನೀವು ಸಂಪಾದನೆ ಮಾಡ್ಕೊಳ್ತಿದ್ದೀರಲ್ವ, ನಿಮ್ಮಲ್ಲಿ ಒಂದು ಸಹನ ಶಕ್ತಿ ಇದೆ. ಯಾರು ಎಷ್ಟೇ ಏನೇ ಅಂದರೂ ಮತ್ತೆ ನೀವು ಅವರ ಬಗ್ಗೆ, ಅವ್ರು ಎಷ್ಟೇ ನಿಮಗೆ ಅಪಕಾರ ಮಾಡ್ತಾ ಇದ್ರು ಕೂಡ ನೀವು ಅವರಿಗೆ ಉಪಕಾರ ಮಾಡುವಂಥ ಆತ್ಮಗಳಾಗಿದ್ದೀರಿ. ಆ ವಿಶೇಷತೆ ನಿಮ್ಮಲ್ಲಿ ಇನ್ಬಿಲ್ಟ್ ಇದೆ. ನಿಮ್ಮಷ್ಟಕ್ಕೆ ನೀವು ಕೇಳ್ಕೊಳ್ಳಿ, ಎಷ್ಟು ಆತ್ಮಗಳಿಗೆ ನೀವು ಸಹಾಯ ಮಾಡಿದಿರಿ, ಎಷ್ಟು ಆತ್ಮಗಳ ಜೊತೆ ನೀವು ಸಹನೆ ಮಾಡ್ಕೊಂಡಿದ್ರಿ. ಇವನ್ ಮನೆಯಲ್ಲಿ ಮಕ್ಕಳ ಜೊತೆ ಆಗಲಿ, ಮೊಮ್ಮಕ್ಕಳ ಜೊತೆ ಆಗಲಿ, ಅಕ್ಕಪಕ್ಕದವ್ರ ಜೊತೆ ಆಗಲಿ, ಅವರೆಷ್ಟೇ ಅಪಕಾರ ಮಾಡಿದ್ರು ಮತ್ತೆ ಅವರ ಪ್ರತಿ ಶುಭ ಭಾವನೆಯನ್ನೇ ಹೊಂದಿದ್ರಿ, ಸಹನ ಶಕ್ತಿಯನ್ನು ಹೊಂದಿದ್ರಿ, ಸಹನೆ ಮಾಡ್ಕೊಂಡಿದ್ದೀರಿ. ಅವ್ರ ಪ್ರತಿ ಕರ್ಮಗಳನ್ನ ಸಹನೆ ಮಾಡ್ಕೊಳ್ತಾ ಹೋಗ್ತಾ ಇದ್ದೀರಿ. ಹೌದೋ ಅಲ್ವೋ? ಚೆಕ್ ಮಾಡಿಕೊಡ್ರಿ, ಆ ಶಕ್ತಿ ನಿಮ್ಮಲ್ಲಿದೆ. ಮೊದಲನೇ ಶಕ್ತಿ ಸಹನ ಶಕ್ತಿ. ಸಹನ ಶಕ್ತಿ ಬರ್ತದ ನಮಗೆ ಯಾವಾಗ? ರಾಜಯೋಗ. ರಾಜಯೋಗವನ್ನು ನಿರಂತರ ಪ್ರಾಕ್ಟೀಸ್. ಅದು ಹೇಗೆ ಪ್ರಾಕ್ಟೀಸ್ ಮಾಡಬೇಕು? ಬ್ರಹ್ಮ ಮುಹೂರ್ತದಲ್ಲಿ ಎದ್ದೇಳಬೇಕು. ಬ್ರಹ್ಮ ಮುಹೂರ್ತದಲ್ಲಿ ಸ್ವಯಂ ಪರಂಪಿತ ಪರಮಾತ್ಮನಾದ ಈಶ್ವರ ಮಹಾಜ್ಯೋತಿ ಪರಮಜ್ಯೋತಿ ಬರ್ತಾರೆ. ಆ ಜ್ಯೋತಿಯೊಂದಿಗೆ ಕನೆಕ್ಟ್ ಆಗಬೇಕು. ಆ ಸಮಯದಲ್ಲಿ ಶಕ್ತಿ ಸಿಗ್ತದೆ. ಮತ್ತು ನುಮಾಶಾಮ್ ಅಂತ ಹೇಳ್ತೇವೆ, ಸಾಯಂಕಾಲದ ಸಮಯ, ಮುಸ್ಸಂಜೆಯ ಸಮಯ. ಆ ಸಮಯದಲ್ಲೂ ಕೂಡ ಪರಮಾತ್ಮ ಬರ್ತಾರೆ. ಮತ್ತು ಯಾವಾಗ ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು ಹಾಗೆ, ಯಾವುದೇ ಆಸನಗಳನ್ನು ಹಾಕಿ ಕುಳಿತುಕೊಂಡು ಅಭ್ಯಾಸ ಮಾಡುವ ಅವಶ್ಯಕತೆ ಇಲ್ಲ. ಓಕೆನಾ? ಯಾವುದೇ ಹಠಯೋಗ ಮಾಡುವ ಅವಶ್ಯಕತೆ ಇಲ್ಲ. ರಾಜಯೋಗ ಅಂದ್ರೇ ಎಲ್ಲಿ ಪ್ರವೃತ್ತಿಯನ್ನು ನಡೆಸ್ತಾ, ಕುछ छोड़ना नहीं है, छोड़ना नहीं है, सिर्फ जोड़ना है. ಏನನ್ನೂ ನೀವು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಏನನ್ನು ಬಿಡುವ ಅವಶ್ಯಕತೆ ಇಲ್ಲ. ಓನ್ಲಿ ಜೋಡಿಸ್ಬೇಕು. ಏನನ್ನು ಜೋಡಿಸ್ಬೇಕು? ನಮ್ಮ ಸಂಬಂಧವನ್ನು ಈಶ್ವರನೊಂದಿಗೆ ಜೋಡಿಸ್ಬೇಕು. ಸಂಬಂಧ ಮನಸ್ಸು ಬುದ್ಧಿ, ಯಾವುದೇ ತರಹದ ಶಾರೀರಿಕ ಅಲ್ಲ, ಇಲ್ಲಿ ಸ್ಥೂಲ ಅಲ್ಲ, ಇಲ್ಲಿ ಸೂಕ್ಷ್ಮವಾಗಿ ನಮ್ಮ ಮನಸ್ಸು ಬುದ್ಧಿಯನ್ನು ಹೃದಯೇಶ್ವರ ಪರಮಾತ್ಮನೊಂದಿಗೆ ಜೋಡಿಸುವುದರಿಂದ ಆ ಶಕ್ತಿ ನಮ್ಮಲ್ಲಿ ಪ್ರಾಪ್ತಿಯಾಗ್ತದೆ, ಸಹನ ಶಕ್ತಿ. ನೆಕ್ಸ್ಟ್ ಪ್ರಾಪ್ತಿಯಾಗುವಂತಹ ಶಕ್ತಿ ಒಂದು ಪವರ್ ಟು ಟಾಲರೇಟ್ ಆಯಿತು. ಇನ್ನು ಎರಡನೇ ಶಕ್ತಿ ಬಂದ್ಬಿಟ್ಟು ನಿಮಗೆ ಪವರ್ ಟು ಅಡ್ಜಸ್ಟ್, ಅಳವಡಿಸಿಕೊಳ್ಳುವ ಶಕ್ತಿ ನಮ್ಮಲ್ಲಿ ಪ್ರಾಪ್ತಿ ಆಗ್ತದೆ. ಅಳವಡಿಸಿಕೊಳ್ತೀವಿ, ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಏನೇ ಬಂದರೂ ಅಡ್ಜಸ್ಟ್ ಮಾಡ್ಕೊಳ್ತೀರಿ. ಯಾರೆಷ್ಟೇ ಬೈಲಿ, ಯಾರೆಷ್ಟೇ ದುಃಖ ಕೊಡಲಿ, ಅಡ್ಜಸ್ಟ್ ಮಾಡ್ಕೊಳ್ತೀರಿ, ಇರಲಿ ಬಿಡು ಅಂತ. ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಎಂಥದೇ ಸಮಯ ಬರಲಿ, ಕ್ರಿಟಿಕಲ್ ಸಮಯ ಬಂದ್ರೂ ಕೂಡ ನಮ್ಮನ್ನು ನಾವು ಮೋಲ್ಡ್ ಮಾಡ್ಕೊಳ್ತೀವಿ, ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಯಾವುದು ನಿರಂತರ ಬಹಳ ಸುಖವೇ ಸುಖ ಇದ್ದಂತಹ ಸಮಯ, ಅಂಥವರೆಗೆ ಅಚಾನಕ್ ಯಾವುದೋ ಒಂದು ಪರಿಸ್ಥಿತಿ ಬಂತು, ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಅವರಲ್ಲಿ ಅಳವಡಿಸಿಕೊಳ್ಳುವ ಶಕ್ತಿ ಇಲ್ಲ ಅಂತ. ಸೊ ಯಾರಲ್ಲಿ ಈಗ ನೋಡಿ, ಪ್ರತಿನಿತ್ಯ ಜೀವನದಲ್ಲಿ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದನ್ನು ಅಂದ್ಕೊಂಡಿದ್ದಾಗಲಿಲ್ಲ ಅಂದರೆ ಅವರ ಒಂದು ಮನಸ್ಥಿತಿ ಎಷ್ಟು ಬೇಗ ಹೈಯೆಸ್ಟ್ ಸ್ಟ್ರೆಸ್ ಲೆವೆಲ್ಗೆ ಹೋಗ್ತದೆ ನೋಡಿ. ಚಿಂತೆ ಮಾಡ್ತಾ 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 ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಅಡ್ಜಸ್ಟ್ ಮಾಡ್ಕೊಳ್ಳೋ ತಾಕತ್ತಿರುವುದಿಲ್ಲ ಆತ್ಮದಲ್ಲಿ. ಈ ಶಕ್ತಿಯು ಕೂಡ ಎಂತಹ ಕ್ರಿಟಿಕಲ್ ಸಮಯದಲ್ಲೂ ಕೂಡ, ಯಾವುದೇ ಕಠಿಣ ಸಮಯದಲ್ಲೂ ಕೂಡ ಹೇಗೆ ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನುವಂತಹ ಶಕ್ತಿ ಕೂಡ ನಮ್ಮಲ್ಲಿ ಬರ್ತದೆ ರಾಜಯೋಗದ ಪ್ರಾಕ್ಟೀಸಿಂದ, ನಿರಂತರ ರಾಜಯೋಗದ ಪ್ರಾಕ್ಟೀಸಿಂದ ಅಂತ ಹೇಳ್ತಾರೆ ಪರಮಾತ್ಮ. ಇನ್ನೊಂದು ನಿರ್ಣಯ ಹೇಗೆ ಮಾಡಬೇಕು? ನಿರ್ಣಯ ಮಾಡುವಂತಹ ಶಕ್ತಿ, ನಿರ್ಣಯಿಸುವ ಶಕ್ತಿ. ಯಾವುದು ಸರಿ, ಯಾವುದು ಒರಿಜಿನಲ್, ಯಾವುದು ಡೂಪ್ಲಿಕೇಟ್. ಈಗ ನೋಡಿ, ವಜ್ರದ ವ್ಯಾಪಾರಿಗಳಾಗಲಿ ಮತ್ತು ಬಂಗಾರ ಜ್ಯುವೆಲರಿ ಶಾಪಲ್ಲಿ ಆಗಲಿ, ಅವ್ರ ಹತ್ರ ಒಂದು ಪರಿಶೀಲಿಸುವ ಶಕ್ತಿ, ಅಂದರೆ ಆ ಒಂದು ವಸ್ತುವನ್ನು ಯೂಸ್ ಮಾಡ್ಕೊಳ್ತಾರೆ. ಇಲ್ಲಿ ಅದು ಫಿಸಿಕಲ್ ಆಯಿತು. ಇಲ್ಲಿ ಮೆಂಟಲಿ ಯಾವ ಆತ್ಮ, ಯಾರ್ಯಾರು ನಿಮ್ಮ ಅಂಗಸಂಗದಲ್ಲಿ ಬರ್ತಾರೆ ಅವರನ್ನು ಗುರುತಿಸುವ ಶಕ್ತಿ ನಿಮ್ಮಲ್ಲಿ ಬರ್ತದೆ ರಾಜಯೋಗದಿಂದ. ಏನು ಗುರುತಿಸ್ತೋದು? ಆ ಆತ್ಮ ಒಳ್ಳೆ ಭಾವನೆಯಿಂದ ಬಂದಿದೆಯಾ ನಿಮ್ಮ ಹತ್ರ, ಅಥವಾ ಕೆಟ್ಟ ಭಾವನೆಯಿಂದ ಬಂದಿದೆಯಾ? ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು? ದುಃಖ ಕೊಡಲಿಕ್ಕೆ ಬಂದಿದೆಯಾ? ಅದನ್ನೆಲ್ಲ ಪರಿಶೀಲನೆ ಮಾಡುವ ಶಕ್ತಿ ಕೂಡ ನಮ್ಮಲ್ಲಿ ಬರ್ತದೆ. ಯಾವುದರಿಂದ? ರಾಜಯೋಗದ ನಿರಂತರ ಅಭ್ಯಾಸದಿಂದ. ಯಾರೇ ಎದುರುಗಡೆ ಬರಲಿ, ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ತಿರಲ್ಲ ನೀವು, ನಂಗೆ ಗೊತ್ತಾಗ್ತಿದೆ, ಇವರು ಮುಖದಲ್ಲಿ ಹಾವಭಾವದಲ್ಲಿ ಗೊತ್ತಾಗ್ತಿದೆ ಅಂತಿರಲ್ವ, ಅದರ ಹೈಯೆಸ್ಟ್ ಲೆವೆಲ್ ಶಕ್ತಿ ನಮ್ಮಲ್ಲಿ ಬರ್ತದೆ. ನಿರ್ಣಯಿಸುವ ಶಕ್ತಿ, ಪರಿಶೀಲಿಸುವ ಶಕ್ತಿ.
ಇಷ್ಟೊತ್ತು ಹೇಳಿರೋದು ಪರಿಶೀಲಿಸುವ ಶಕ್ತಿ, ಅಂದರೆ ಪರೀಕ್ಷಿಸುವ ಶಕ್ತಿ, ಪರೀಕ್ಷೆ ಮಾಡುವಂತಹ ಶಕ್ತಿ. ನಿರ್ಣಯ ಬೇರೆ, ಪರಿಶೀಲನೆ ಬೇರೆ. ಇದು ಪರಿಶೀಲಿಸುವುದಂದರೆ ಎಕ್ಸಾಮ್ ಹೇಗೆ ಮಾಡಬೇಕು, ಅವ್ರನ್ನ ಹೇಗೆ ಎಕ್ಸಾಮಿನ್ ಮಾಡಬೇಕು, ಯಾವುದು ಸರಿ ಯಾವುದು ತಪ್ಪು, ಯಾವ ಭಾವದಿಂದ ಬಂದಿದೆ ಆತ್ಮ, ಅಂತರಾಳದಲ್ಲಿ ಏನು ಇಟ್ಕೊಂಡು ಬಂದಿದೆ, ಪರಿಶೀಲಿಸುವ ಶಕ್ತಿ. ಹಾಗೆ ವಜ್ರದ ವ್ಯಾಪಾರಿ ಅವ್ರಿಗೆ ಯಾರೋ ಒಂದು ಡೂಪ್ಲಿಕೇಟ್ ವಜ್ರವನ್ನು ತಂದು ಕೊಟ್ಟರೆ ಅವ್ರು ಇಮಿಡಿಯೇಟಾಗಿ ತೊಗೊಂಡ್ಬಿಟ್ರೆ ಎಷ್ಟು ಕೋಟಿ ಲಾಸ್ ಆಗ್ತದಲ್ವ ಅವರಿಗೆ, ವ್ಯಾಪಾರಸ್ಥರಿಗೆ. ಬಂಗಾರದ ವ್ಯಾಪಾರದಲ್ಲಾಗಲಿ, ಹಾಗೆ ಈಗ ಒಂದು ಧಾನ್ಯಗಳ ವ್ಯಾಪಾರದಲ್ಲೂ ಕೂಡ ನೋಡಿ, ಮಿಕ್ಸ್ ಮಾಡಿ ತೊಗೊಂಬಂದ್ಬಿಟ್ರೆ ಏನಾಗ್ತದೆ, ಅವರು ಅದಕ್ಕೆ ಅದನ್ನು ಪರಿಶೀಲನೆ ಮಾಡ್ತಾರೆ. ಹಾಗೆ ನಾವು ಇಲ್ಲಿ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡುವಂತಹ ಶಕ್ತಿಯನ್ನು ಪ್ರಾಪ್ತಿ ಮಾಡ್ಕೊಳ್ತೇವೆ ರಾಜಯೋಗದ ಅಭ್ಯಾಸದಿಂದ. ಇದು ಪರಿಶೀಲಿಸುವ ಶಕ್ತಿ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರೋದು. ಮೂರನೇ ಶಕ್ತಿ ಪರಿಶೀಲಿಸುವ, ಪರೀಕ್ಷಿಸುವ, ಪವರ್ ಟು ಎಕ್ಸಾಮಿನ್. ನಾವು ಈ ಒಂದು ಶಕ್ತಿಯನ್ನು ಪ್ರಾಪ್ತಿ ಮಾಡ್ಕೊಳ್ತೇವೆ ರಾಜಯೋಗದ ಅಭ್ಯಾಸದಿಂದ. ಅದಕ್ಕೆ ಹಿಂದಿಯಲ್ಲಿ ಪರಕನೇಕಿ ಶಕ್ತಿ ಅಂತ ಹೇಳ್ತೇವೆ. ಪರಕನೇಕಿ ಶಕ್ತಿ, ಪರಿಶೀಲಿಸುವ ಶಕ್ತಿ, ಗುರುತಿಸುವ ಶಕ್ತಿ. ಓಕೆ, ಮೊದಲನೇದು ಸಹನ ಶಕ್ತಿ ಆಯಿತು, ಎರಡನೇದು ಅಳವಡಿಸಿಕೊಳ್ಳುವ ಶಕ್ತಿ, ಪವರ್ ಟು ಅಡ್ಜಸ್ಟ್ ಅಂತ ನೋಡ್ಕೊಂಡ್ವಿ. ಮೂರನೇದು ಪರಕನೇಕಿ ಶಕ್ತಿ, ಪರಿಶೀಲಿಸುವ ಶಕ್ತಿ. ನಾಲ್ಕನೇದು ನಿರ್ಣಯ ಶಕ್ತಿ ಇವಾಗ ಬರ್ತದೆ. ನಿರ್ಣಯ ಮಾಡಿಕೊಳ್ಳುವಂಥ ಶಕ್ತಿ. ನಿರ್ಣಯ ಯಾವುದು ಸರಿ ಯಾವುದು ತಪ್ಪು. ಈಗ ಕೋರ್ಟಲ್ಲಿ ನೋಡಿ ತಕ್ಕಡಿ ಸಿಂಬಾಲ್ ಇಟ್ಟಿದ್ದಾರೆ, ಅಲ್ಲಿ ಯಾವುದು ಸರಿ ಯಾವುದು ತಪ್ಪನ್ನು ನಿರ್ಣಯ ಮಾಡಲಾಗ್ತದೆ. ಹಾಗೆಯೇ ನಿರ್ಣಯ ಹೇಗೆ ಮಾಡಲಾಗ್ತದೆ ಎಲ್ಲ. ಈಗ ತಕ್ಕಡಿಯನ್ನು ನೀವು ನೋಡಿದಿರಿ, ತಕ್ಕಡಿಯನ್ನು ಇಮ್ಯಾಜಿನ್ ಮಾಡಿಕೊಂಡಾಗ ಒಂದು ಕಡೆ 1 kg ಏನಾದರೂ ವಸ್ತುವನ್ನು ಇಡ್ರಿ, ಇನ್ನೊಂದು ಕಡೆ 1 kg ಕಲ್ಲನ್ನು ಇಡ್ರಿ. ಯಾವಾಗ ಆ ಮುಳ್ಳು ಸ್ಟ್ರೇಟಾಗಿ ನಿಂತ್ಕೊಳ್ತದೆ ಅವಾಗ ಅದು ಕರೆಕ್ಟ್ ಅಂತ ಹೇಳಲಾಗ್ತದೆ, ನಿರ್ಣಯ ಮಾಡಲಾಗ್ತದೆ. ಹಾಗೆಯೇ ಸೂಕ್ಷ್ಮದಲ್ಲಿ ನಮ್ಮ ಬುದ್ಧಿ ನಿರ್ಣಯ ಮಾಡ್ತದೆ ಯಾವುದು ಸರಿ ಯಾವುದು ತಪ್ಪು. ಆ ಏಕಾಗ್ರತೆ ಬರ್ತದೆ ನಮಗೆ, ಯಾವುದು ಸರಿ ಯಾವುದು ತಪ್ಪು ನಿರ್ಣಯ ನಾವು ಮಾಡಬೇಕು. ನಿರ್ಣಯ ನಾವು ಕರೆಕ್ಟಾಗಿ ಡಿಸಿಷನ್ ಕರೆಕ್ಟಾಗಿ ತಗೊಳ್ತಾ ಇದ್ದೀವ ಪ್ರತಿನಿತ್ಯ ಜೀವನದಲ್ಲಿ? ಇಲ್ಲ. ನೋಡಿ, ಏನಾದರೂ ಅರ್ಜೆಂಟಲ್ಲಿ ನಿರ್ಣಯ ತಗೊಂಡ್ವಿ, ಅದರಿಂದ ಬಹಳ ಹಾನಿಯನ್ನು ಅನುಭವ ಮಾಡಿದ್ವಿ ಅಂದರೆ ಎಷ್ಟು ಗಿಲ್ಟ್ ಕಾಡ್ತದೆ ನಮಗೆ. ಅಯ್ಯೋ, ನಾನು ಸರಿಯಾಗಿ ಡಿಸಿಷನ್ ತಗೊಳ್ಳೇ ಇಲ್ಲ. 99.99% ನಾವು ಡಿಸಿಷನ್ ಕರೆಕ್ಟಾಗಿ ತಗೊಳ್ಳಲ್ಲ. ಯಾಕೆ ಅಂದರೆ ಆತ್ಮದಲ್ಲಿ ಶಕ್ತಿನೇ ಇಲ್ಲ. ಹೀಗೆ ಈ 99.99 ಅನ್ನೋದು ವಾಪಸ್ ರಿವರ್ಸ್ ಆಗ್ತದೆ ಯಾವಾಗ ನಾವು, ಅಂದರೆ ಏನು ನೆಗೆಟಿವ್ ಇತ್ತು, ನನಗೆ ನಿರ್ಣಯ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಡಿಸೈಡ್ ಮಾಡಲಿಕ್ಕೆ ಆಗ್ತಿಲ್ಲ, ಡಿಸಿಷನ್ ತಗೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ, ಯಾವ ಸರಿ ಯಾವ ತಪ್ಪು ಅಂತ ಗೊತ್ತೇ ಆಗ್ತಾ ಇಲ್ಲ ನನಗೆ ಅನ್ನುವಂಥದ್ದು ಏನಿದೆಯಲ್ಲ, ಅದು ರಾಜಯೋಗದ ಅಭ್ಯಾಸದೊಂದಿಗೆ ನಮಗೆ ಬಹಳ ಸ್ಪಷ್ಟವಾಗಿ ನಿರ್ಣಯ ತಗೊಳ್ಳುವಂಥದ್ದು ಗೊತ್ತಾಗ್ತದೆ. ಯಾವುದನ್ನು ಆಯ್ಕೆ ಮಾಡಿಕೊಂಡ್ರೆ ಏನಾಗ್ತದೆ ಅನ್ನುವುದನ್ನು, ಆದಿ ಮಧ್ಯ ಅಂತ್ಯವನ್ನು ವಿಚಾರ ಮಾಡಿ. ಮಾಸ್ಟರ್ ತ್ರಿಕಾಲದರ್ಶಿ ಅಂತ ಹೇಳ್ತಾರೆ ಪರಮಾತ್ಮ ಇಲ್ಲಿ ನಮಗೆ. ನಿರ್ಣಯ ಮಾಡಬೇಕು ಅಂದರೆ ಆದಿ ಮಧ್ಯ ಅಂತ್ಯ ಏನು ಮಾತನಾಡ್ತಾ ಇದ್ದೀವಿ ಅದು ಸರಿ ಇದೆಯೋ ಇಲ್ಲೋ, ಆದಿ ಮಧ್ಯ ಅಂತ್ಯ, ಪ್ರೆಸೆಂಟು, ಫಾಸ್ಟು ಮತ್ತು ಫ್ಯೂಚರ್ ಎಲ್ಲವನ್ನ ವಿಚಾರ ಮಾಡಿ ಡಿಸಿಷನ್ ತಗೋಬೇಕು. ಅದು ನಿಜವಾಗ್ಲೂ ನಾವು ಹಾಗೆ ಡಿಸಿಷನ್ ತೊಗೊಳ್ತಿದ್ವಿ. ಅರ್ಜೆಂಟಲ್ಲಿ ಯಾವುದೋ ಒಂದು ಮನಸ್ಸು ಹೇಳ್ತು ಅಂದರೆ ನಾನು ಇಮಿಡಿಯೇಟ್ ಡಿಸಿಷನ್ ತೊಗೊಂಡ್ಬಿಟ್ರೆ ಹಾನಿ ಯಾರಿಗೆ ಆಗೋದು, ನನಗೆ ಆಗೋದು. ಹಾಗಾಗಿ ಹೇಗೆ ನಿರ್ಣಯ ಮಾಡಬೇಕು, ಡಿಸಿಷನ್ ಹೇಗೆ ತೊಗೋಬೇಕು, ಯಾವುದು ಸರಿ ಯಾವುದು ತಪ್ಪು, ಯಾರು ಸರಿ ಯಾರು ತಪ್ಪು, ಈ ನಿರ್ಣಯಿಸುವ ಶಕ್ತಿ ಇದೆಯಲ್ವಾ, ಈ ಶಕ್ತಿ ನಮ್ಮಲ್ಲಿ ಪ್ರಾಪ್ತಿ ಆಗ್ತದೆ ಯಾವಾಗ ರಾಜಯೋಗದ ಅಭ್ಯಾಸವನ್ನು ಮಾಡಿದಾಗ. ರಾಜಯೋಗದ ಅಭ್ಯಾಸದಿಂದ ಈ ಶಕ್ತಿ ಪ್ರಾಕ್ಟಿಕಲ್ 100% ಪ್ರಾಪ್ತಿ ಆಗ್ತದೆ. ನೀವು ಅಭ್ಯಾಸ ಮಾಡಿ ನೋಡಿದಾಗ ಗೊತ್ತಾಗ್ತಾ ಹೋಗ್ತದೆ. ಮೊದಲನೇ ಶಕ್ತಿ ಸಹನ ಶಕ್ತಿ ಆಯಿತು, ಎರಡನೇ ಶಕ್ತಿ ಏನಾಯಿತು, ಅಳವಡಿಸಿಕೊಳ್ಳುವ ಶಕ್ತಿ ಆಯಿತು, ಮೂರನೇ ಶಕ್ತಿ
ಏನಾಯಿತು? ಪರಕನೆಕಿ, ಗುರುತಿಸುವ ಅಂದರೆ ಪರೀಕ್ಷಿಸುವ ಶಕ್ತಿ ಆಯಿತು. 4ನೇದು ನಿರ್ಣಯ ಮಾಡುವ ಶಕ್ತಿ ಆಯಿತು. 5ನೇದ್ದು ಎದುರಿಸುವ ಶಕ್ತಿ. ಎದುರಿಸ್ಬೇಕಲ್ಲ. ಈಗ ಮನುಷ್ಯ ಏನಾದರೂ ಕಷ್ಟಗಳು ಬಂದರೆ ಎದುರಿಸೋಕ್ಕೆ ಕಷ್ಟಪಡ್ತಾನೆ, ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ ನೋಡಿ. ಎದುರಿಸುವ ಶಕ್ತಿ ಇಲ್ಲ ಅಂತ. ಸಾಮನಾಕರ್ಣಿಕಿ ಶಕ್ತಿ, ಪವರ್ ಟು ಫೇಸ್ ಮಾಡುವಂತಹ ಶಕ್ತಿ ಇಲ್ಲ. ಏನಾದರೂ ಯಾರಾದರೂ ಸ್ವಲ್ಪ ದುಃಖ ಕೊಟ್ಟರು ಅಂದರೆ ಅದನ್ನು ತಡ್ಕೊಳ್ಳೋ ತಾಕತ್ತಿಲ್ಲ, ಅಳ್ತಾ ಕೂತ್ಕೊಂಡ್ಬಿಡ್ತಾರೆ. ಏನಾದರೂ ಒಂದು ಜೀವನದಲ್ಲಿ ಫೇಲ್ಯೂರ್ ಆಯಿತು ಅಂದರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೂ ಆಗದಷ್ಟು, ಅಂದರೆ ಅದು ಎದುರಿಸ್ಲಿಕ್ಕೆ ಆಗದೇ ಇರುವಷ್ಟು ಡಿಪ್ರೆಷನಲ್ಲಿ ಹೋಗ್ತಾರೆ. ಫಿಸಿಕಲ್ ಆಯಿತು. ಎದುರಿಸುವ ಶಕ್ತಿ. ಈಗ ಜಲಪ್ರಳಯ ಆಯಿತು ಅಂದರೆ ಆ ಸಮಯದಲ್ಲಿ ಎದುರಿಸುವ ಶಕ್ತಿ ಆಗುವುದಿಲ್ಲ. ಭೂಕಂಪ ಆಗಲಿ, ಪ್ರಾಕೃತಿಕ ಅಪದಾಯಗಳು ಬಂದಾಗ ಎದುರಿಸುವ ಶಕ್ತಿ ಇರುವುದಿಲ್ಲ. ಯಾರಾದರೂ ಶರೀರ ಬಿಟ್ಟು ಸತ್ತೋದ್ರು, ತೀರ್ಕೊಂಡ್ರು ಅಂದರೂ ಕೂಡ ತಡ್ಕೊಳ್ಳುವ ತಾಕತ್ತಿರುವುದಿಲ್ಲ. ಎದುರಿಸ್ಬೇಕಲ್ಲ ಆ ಸಿಚುವೇಶನನ್ನು, ಆ ತಾಕತ್ತೇ ಇರುವುದಿಲ್ಲ. ಮೂರ್ಛಿತರಾಗ್ಬಿಡ್ತಾರೆ ನೋಡಿ ನೀವು ಬೇಕಂದರೆ. ಯಾರಾದರೂ ಮನೆಯಲ್ಲಿ ತೀರ್ಕೊಂಡ್ರೆ ಮೂರ್ಛಿತರಾಗ್ಬಿಡ್ತಾರೆ. ಅಷ್ಟು ಭಯ ಇರ್ತದೆ. ಮತ್ತು ಮಳೆ ಬಂತು, ಈ ಥರ ಪ್ರಾಕೃತಿಕ ಅಪದಾಯಗಳು ಏನೇ ಬಂದರೂ ಕೂಡ ಭಾಳ ಭಯದಿಂದ ಎದುರಿಸೋಕ್ಕೆ ತಾಕತ್ತಿಲ್ಲದೆ ಇರುವಂತಹ ಸಿಚುವೇಶನ್ ಈಗ ಬಂದ್ಬಿಟ್ಟಿದೆ. ಕಲಿಯುಗದ ಅಂತ್ಯದಲ್ಲಿದ್ದೀವಿ ನಾವು ಎಲ್ಲರೂ. ಹಾಗಾಗಿ ಪವರ್ ಟು ಫೇಸ್, ಸಾಮನಾಕರ್ಣಿಕೆ ಶಕ್ತಿ, ಎದುರಿಸುವ ಶಕ್ತಿ ನಮಗೆ ಪ್ರಾಪ್ತಿ ಆಗ್ತದೆ. ನಮ್ಗೆ ಏನೇ ಸಿಚುವೇಶನ್ ಬರಲಿ ಅದನ್ನು ಪಾಸಿಟಿವ್ ಆ್ಯಂಗಲಲ್ಲಿ ತಗೊಂಡು, ಬರೀ ಹೇಳಲಿಕ್ಕೆ ಈಸಿ ಇದೆ, ಪ್ರಾಕ್ಟಿಕಲಿ ಕೂಡ ನಾವು ಅದನ್ನು, ಆ ಒಂದು ಸಿಚುವೇಶನನ್ನು ಹ್ಯಾಂಡಲ್ ಮಾಡೋ ತಾಕತ್ತು ನಮ್ಮಲ್ಲಿ ಬರ್ತದೆ, ಫೇಸ್ ಮಾಡೋ ತಾಕತ್ತು ಬರ್ತದೆ. ಭಯ ಹೋಗಿ ನಿರ್ಭಯರಾಗ್ತಿವೆ. ಪವರ್ ಟು ಫೇಸ್, ಅಷ್ಟು ತಾಕತ್ತು ನಮ್ಮಲ್ಲಿ ಬರ್ತದೆ ಓನ್ಲಿ ಥ್ರೂ ರಾಜಯೋಗ ಮೆಡಿಟೇಷನ್. ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಹೋಗಿ ಪ್ರತಿನಿತ್ಯ 1 ಗಂಟೆ ನೀವು ಅಭ್ಯಾಸ ಮಾಡಬೇಕು. 1 ಗಂಟೆ ನಿತ್ಯವಾಗಿ ಅಭ್ಯಾಸ ಮಾಡೋಕ್ಕೆ ಹೇಳ್ಕೊಡ್ಲಾಗ್ತದೆ. ಅಲ್ಲಿ ಟೀಚರ್ ಇರ್ತಾರೆ, ಹೇಳ್ಕೊಡ್ಲಾಗ್ತದೆ. ಎವ್ರಿ ಡೇ ಹೋಗಬೇಕು. 1 ಗಂಟೆ ನಮಗೆ ನಾವು ಕೊಡಲಿಕ್ಕಾಗುವುದಿಲ್ಲ. ಸತ್ಸಂಗದಲ್ಲಿ ಹೋಗಿ 2, 3, 4 ಅವರ್ ಕೂತ್ಕೊಳ್ತೀವಿ. ನಾವು ಡ್ರಾಮಾ ನೋಡಲಿಕ್ಕೆ ಹೋಗಿ 4-5 ಅವರ್ ಕೂತ್ಕೊಳ್ತೀವಿ. ಸಮಯ ಅಲ್ಲಿ ಹೋಗ್ತಾ ಇರ್ತದೆ. ಇಲ್ಲಿ ಸತ್ಸಂಗ ಉನ್ನತಿಗೋಸ್ಕರ ಮತ್ತು ಸ್ವಯಂನಲ್ಲಿ ಇಷ್ಟೆಲ್ಲ ಶಕ್ತಿಗಳು ಪ್ರಾಪ್ತಿ ಆಗ್ತಾ ಇದೆ ಅಂದಾಗ ಯಾಕೆ ಹೋಗಬಾರ್ದು ನಾವು? ತಮ್ಮ ನಿಯರೆಸ್ಟ್ ಸೆಂಟರ್ಸ್, ಬ್ರಹ್ಮಕುಮಾರಿ ಸೆಂಟರ್ಸಿಗೆ ತಾವು ಹೋಗಬೇಕು ಪ್ರತಿನಿತ್ಯ. ಆವಾಗಲೇ ಆ ಶಕ್ತಿ ಬರ್ತದೆ. ಅಲ್ಲಿ ಟೀಚರ್, ನಿಮಿತ್ತ ಟೀಚರ್ ಇರ್ತಾರೆ. ನಿಮಿತ್ತ ಟೀಚರ್ ಏನು ಸಾಮಾನ್ಯ ಇರುವುದಿಲ್ಲ. ಎಂಥವ್ರು ಇರ್ತಾರೆ ಅಂದರೆ ಬಾಲಬ್ರಹ್ಮಚಾರಿ, ನಿರಂತರ ಆ ಪರಮೇಶ್ವರನೊಂದಿಗೆ ಕಮ್ಯುನಿಕೇಟ್ ಮಾಡುವಂತಹ ಸಿಸ್ಟರ್ಸ್ ಇರ್ತಾರೆ, ಟೀಚರ್ ಇರ್ತಾರೆ. ನಿಮಿತ್ತ ಶಿಕ್ಷಕಿ ಇರುವಂತೀವಿ ನಾವಲ್ಲಿ. ಅಂತಹ ಟೀಚರ್ಸ್ ಹತ್ರ ಹೋಗಿ ಅವರು ಎವ್ರಿ ಡೇ ಪರಮಾತ್ಮನ ಜೊತೆಗೆ ಕಮ್ಯುನಿಕೇಟ್ ಮಾಡ್ತಾ ಇರ್ತಾರಲ್ವ. ಮಾಡ್ತಾ ಇರುವುದರಿಂದ ಅವರ ನಯನಗಳಲ್ಲಿ ನೀವು ನಿಮ್ಮ ನಯನವನ್ನು, ಅಂದರೆ ನೀವು ಅವರ ದೃಷ್ಟಿಯನ್ನು ನೀವು ತೆಗೆದುಕೊಂಡ್ರೆ ಸಾಕು, ನಿಮ್ಮಲ್ಲಿರುವ ಎಲ್ಲ ನೋವುಗಳು ಕ್ಲಿಯರ್ ಆಗ್ತಾ ಹೋಗ್ತವೆ. ನೋವುಗಳು ಏನೇ ಇರಲಿ, ದುಃಖ ಏನೇ ಇರಲಿ, ನೀವೇನೇ ಬುದ್ಧಿಯಲ್ಲಿ ಇಟ್ಕೊಂಡು ಹೋಗ್ರಿ, ಭಾಳ ಭಾರ ಇಟ್ಕೊಂಡು ಹೋಗ್ರಿ, ಅವರೊಂದು ದೃಷ್ಟಿಯನ್ನು ತೆಗೆದುಕೊಂಡು ನೋಡಿ. ದಿನಕ್ಕೆ 1 ಸಾರಿ ಅವರ ದೃಷ್ಟಿಯಲ್ಲಿ ಬಿದ್ದು, ಒಂದೇ ಒಂದು ಸಾರಿ 1 ಮಿನಿಟ್ ದೃಷ್ಟಿ ಅವರಿಂದ ತೆಗೆದುಕೊಂಡು ನೋಡಿ, ನಿಮ್ಮಲ್ಲಿರುವಂತಹ ಎಲ್ಲ ನೋವುಗಳು ಆ ಕ್ಷಣಕ್ಕೆ ಪ್ರಾಕ್ಟಿಕಲ್ಲಾಗಿ ಸಮಾಪ್ತಿ ಆಗ್ತದೆ. ನೀವು ಹಗೂರರಾಗ್ತೀರಿ, ಪ್ರಾಕ್ಟಿಕಲ್ ಹಗೂರಾಗ್ತೀರಿ. ಯಾಕೆ ಹೇಳ್ರಿ? ಅವರಲ್ಲಿ ಅಷ್ಟು ತಾಕತ್ತು ಎಲ್ಲಿಂದ ಬಂತು? ಬಾಲಬ್ರಹ್ಮಚಾರಿಗಳವರು. ಯಾಕೆ? ಅವರು ಪ್ರತಿನಿತ್ಯ ಪರಮೇಶ್ವರನೊಂದಿಗೆ ಕನೆಕ್ಷನನ್ನು ಹೊಂದಿರುವಂಥವ್ರು. ಡೈರೆಕ್ಟ್ ಈಶ್ವರನ ಜೊತೆ ಕನೆಕ್ಷನ್ನು ಕೋಟಿಯಲ್ಲಿ ಕೆಲವರಿಗೆ, ಅಂದರೆ ಇವರಿಗೆ ಹೈಯೆಸ್ಟ್ ಲೆವೆಲ್ ಆಫ್ ತಾಕತ್ತನ್ನು ಪರಮಾತ್ಮ ತುಂಬ್ತಾ ಇದ್ದಾರೆ. ಹಾಗಾಗಿ ಅವರನ್ನು 1 ಸಾರಿ ನೀವು ಹತ್ತಿರದ ಸೇವಾ ಕೇಂದ್ರಗಳು ಯಾವುದೆಲ್ಲ ಇದೆ, ಸೆಂಟ್ರ್ ನಿಮ್ಮ ಮನೆ ಹತ್ತಿರ ಯಾವುದೆಲ್ಲ ಇದೆ, ಸೇವಾ ಕೇಂದ್ರಗಳಿರ್ತಾವೆ. ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ, ಸತ್ಯಭಾಮಕ್ಕವರೇ ಎಲ್ಲರೂ ಆ ಕಡೆದವರಲ್ವಾ, ಕಾರ್ಕಳ, ಮಂಗಳೂರು, ಅವರಿಗೆ ನಿಯರೆಸ್ಟ್ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ 1 ಸಾರಿ ಕರೆದೊಯ್ಯಬೇಕು. ನೀವು 1 ಸಾರಿ ಹೋದರೆ ಅವ್ರಿಗೆ ಅರ್ಥ ಆಗ್ತದೆ, ಅವರೇ ಆಟೋಮೆಟಿಕ್ಕಾಗಿ ಹೋಗ್ತಾರೆ. ಅಲ್ಲಿ ಏನು ನಿಮಗೆ ಯಾವುದೇ ಥರದ ತೊಂದರೆ, ಏನು ಬಿಡು ಅಂತ ಹೇಳುವುದಿಲ್ಲ, ಕಾಯಿ ಕರ್ಪೂರ ತೊಗೊಂಬಂದು ಹಚ್ಚಿರಿ ಅಂತ ಹೇಳುವುದಿಲ್ಲ, ಪೂಜೆ ಮಾಡಿ ಅಂತ ಹೇಳುವುದಿಲ್ಲ. ನಿಮಗೆ ಬರೀ ನಿಮ್ಮ ಸಮಯವನ್ನು ಕೊಡಿ ಸಾಕು.
ನಿಮ್ಮ 1 ಗಂಟೆ ಸಮಯ ಕೊಡಿ, ನಿಮ್ಮ ಉನ್ನತಿಗಾಗಿ ಕೊಡಿ. ನಿಮ್ಮ ಹತ್ರ ಏನೂ ಎಕ್ಸ್ಪೆಕ್ಟು ಮಾಡುವುದಿಲ್ಲ. ಫ್ರೀ ಆಫ್ ಕಾಸ್ಟ್. ಎವ್ರಿ ಡೇ ನೀವು ಸಂಘಟನೆಯಲ್ಲಿ ಬನ್ನಿ, ಸತ್ಸಂಗದಲ್ಲಿ ಕುಳಿತುಕೊಳ್ರಿ, ಆ ವೈಬ್ರೇಷನ್ಸ್, ಪಾಸಿಟಿವ್ ವೈಬ್ರೇಷನ್ಸನ್ನು ಅನುಭವ ಮಾಡಿರಿ. ಮತ್ತು ಏನು ನಿಮಿತ್ತ ಶಿಕ್ಷಕಿಯರಿರ್ತಾರೆ, ಅವರ ಒಂದು ದೃಷ್ಟಿ ನಿಮ್ಮ ಮೇಲೆ ದಿನನಿತ್ಯ ಬೀಳುವುದರಿಂದ ನಿಮ್ಮಲ್ಲಿರುವಂತಹ ಅಂಧಕಾರ ಏನಿದೆ ಅದು ಆ ಬೆಳಕಿನಡೆಗೆ ಬರ್ತೀರಾ. ನೀವು ಪ್ರತಿಯೊಬ್ಬರು ನಾವು ಬೆಳಕಿನಡೆಗೆ ಬರ್ತಾ ಹೋಗ್ತೀವಿ. ನೀವು ಪ್ರಾಕ್ಟಿಕಲ್ ಇದರ ಅಭ್ಯಾಸ ಮಾಡಿ ಪ್ರತಿನಿತ್ಯ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಬಂದು ಹೋಗ್ತಾ ನೀವು ರೂಢಿ ಮಾಡಿಕೊಂಡ್ರೆ ನಿಮಗೆ ಏನೆಲ್ಲ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಪರಿಹಾರ ಅಷ್ಟೇ ಅಲ್ಲ, ಸ್ವಯಂನ ತೊಂದರೆಗಳಷ್ಟೇ ಸಾಲ್ವ್ ಆಗುವುದಿಲ್ಲ, ಮನೆಯಲ್ಲಿರುವ ಎಲ್ಲ ಆತ್ಮಗಳಿಗೂ ಕೂಡ ಹೇಗೆ ನೀವು ಅವ್ರ ಜೊತೆಗೆ ಎಲ್ಲ ಪ್ರತಿಯೊಂದು ನಿಮಗೆ ಒಂದು ವಿದ್ಯೆ ಸಿಗ್ತದೆ, ಒಂದು ತಾಕತ್ತು ಬರ್ತದೆ, ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋ ತಾಕತ್ತು ಆಲ್ರೆಡಿ ಇರ್ತದೆ. ಆದರೆ ಇದು ಸ್ಪಿರಿಚುವಲ್ ಅಲ್ವಾ, ಆಧ್ಯಾತ್ಮಿಕ ಲೆವೆಲಲ್ಲಿ ಒಂದು ಹೈಯೆಸ್ಟ್ ಸುಪ್ರೀಂ ಕಾನ್ಸಿಯಸ್ ಏನು ಪರಮಾತ್ಮನ ಶಕ್ತಿ ಏನಿದೆ ಈ ಒಂದು ಆಶ್ರಮಗಳಲ್ಲಿ ಪ್ರತಿನಿತ್ಯ ಪರಮಾತ್ಮ ಬರ್ತಾರೆ ಹೋಗ್ತಾರೆ. ಆ ಬರುವುದು ಹೋಗುವುದರಿಂದ ಆ ಒಂದು ಈಶ್ವರೀಯ ವಿಶ್ವವಿದ್ಯಾಲಯದ ವೈಬ್ರೇಷನ್ ಏನಿದೆಯಲ್ಲ, ನೀವು ಬರೀ ಹೆಜ್ಜೆ ಇಟ್ಟ ಸೆಕೆಂಡಿನಲ್ಲಿ ನಿಮಗೆ ಆ ಒಂದು ಲೈಟಿನ ಅನುಭವ ಆಗ್ತದೆ. ನೀವು ಪ್ರಾಕ್ಟಿಕಲ್ ನೋಡಿ, ಒಂದು ಸಾರಿ ವಿಸಿಟ್ ಮಾಡಿ ನೋಡಿ. ಪ್ರತಿಯೊಬ್ಬರು ಹೋಗಬೇಕು. ಪವರ್ ಟು ಫೇಸ್, ಎದುರಿಸುವ ಶಕ್ತಿ ಬರ್ತದೆ ಅಂತ ಹೇಳ್ತಾ ಇತ್ತು. ಅಷ್ಟು ಶಕ್ತಿಗಳಲ್ಲಿ ಎದುರಿಸುವ ಶಕ್ತಿ 5ನೇ ಶಕ್ತಿ. ಏನೇ ಸಮಸ್ಯೆ ಬಂದರೂ, ಸಮಸ್ಯೆ ಇದೆಯಲ್ಲ ಅಂತ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಳ್ತಾರೆ. ಸಮಸ್ಯೆ ಇದ್ದನ್ನು ಹೇಗೆ ನಾವು ಫೇಸ್ ಮಾಡಬೇಕು ಅನ್ನುವುದನ್ನು ಕಲಿಸಲಾಗ್ತದೆ ಇಲ್ಲಿ. ರಾಜಯೋಗವನ್ನು ಮಾಡುವುದರಿಂದ ಆ ಶಕ್ತಿ ಆಟೋಮ್ಯಾಟಿಕ್ ನಮ್ಮಲ್ಲಿ ಬರ್ತಾ ಹೋಗ್ತದೆ, ಪ್ರಾಪ್ತಿ ಆಗ್ತಾ ಹೋಗ್ತದೆ. ಪ್ರಾಕ್ಟಿಕಲ್ ಪ್ರಾಪ್ತಿ ಅರ್ಥ ಆಗ್ತಿದೆ ಅಲ್ವಾ? ಇನ್ನೊಂದು ಸಹಯೋಗ ಶಕ್ತಿ, ಪವರ್ ಟು ಕೋಆಪರೇಟ್. ನಾವು ನೋಡಿಬೇಕಂದ್ರೆ ದಿನನಿತ್ಯ ಜೀವನದಲ್ಲಿ ಒಬ್ರಿಗೊಬ್ಬರು ಸಹಯೋಗಿ ಇರುವುದಿಲ್ಲ. ಸ್ವಲ್ಪ ನೋಡಿ, 90% ಯಾರೂ ಸಹಯೋಗಿ ಇರುವುದಿಲ್ಲ. ಅವ್ರಿಗೆ ಯಾಕೆ ನಾವು ಸಹಯೋಗ ಮಾಡಬೇಕು? ಇದು ಫಿಸಿಕಲ್ ಆಯಿತು. ಸೂಕ್ಷ್ಮವಾಗಿಯೂ ವಿಚಾರ ಮಾಡಿ ನೋಡಿದಾಗ, ಸೂಕ್ಷ್ಮವಾಗಿ ನೋಡಿ ನಾವು ಯಾರ ಪ್ರತಿ ಯಾವ ಭಾವನೆಯನ್ನು ಹೊಂದುತ್ತಾ ಇದ್ವಿ ದಿನನಿತ್ಯ ಜೀವನದಲ್ಲಿ, ಯಾರ ಪ್ರತಿ ಅವರಿವರ ಪ್ರತಿ ಹೇಗೆ ನೆಗೆಟಿವ್ ಒಂದು ಇಂಟೆನ್ಷನ್ ಇಟ್ಕೊಂಡಿರ್ತೀವಿ. ನಾವೆಲ್ಲ ಇಟ್ಕೊಳ್ಳುವುದಿಲ್ಲ ಅಂತ ಹೇಳ್ತೀವಿ, ಆದರೂ ಕೂಡ ಯಾವುದೋ ಒಂದು ಸಂಸ್ಕಾರ ಹೊರಬಂದು ನಾವು ಹಾಗೆ ಮಾಡ್ತಾ ಇರ್ತೀವಿ. ಯೂನಿಟಿ ಇಲ್ಲ, ಆ ಏಕತೆ ಏಕಮತ ಇಲ್ಲ, ಕೋಆಪರೇಟ್ ಮಾಡುವ ತಾಕತ್ತಿಲ್ಲ ಆತ್ಮದಲ್ಲಿ. ಒಬ್ರಿಗೊಬ್ಬರು ಸಹಯೋಗ ಕೊಡಬೇಕು. ನಾವು ಸಹಯೋಗ ಕೊಟ್ಟರೆ ಎಲ್ಲರದ್ದು ಉದ್ಧಾರ ಆಗೋದು. ಸಹಯೋಗ ಕೊಡುವಂತಹ ತಾಕತ್ತು ಬರ್ತದೆ ನಮ್ಮಲ್ಲಿ. ನಮ್ಮ ಹತ್ರ ಶಕ್ತಿ ಇದ್ದರೆ ತಾನೇ ಇನ್ನಿತರರಿಗೆ ಸಹಯೋಗ ಮಾಡಲಿಕ್ಕೆ ಸಾಧ್ಯ. ಈಗ ನಿಮ್ಮ ಮನೆಯಲ್ಲಿ ಯಾರಾದರೂ ಅಕ್ಕಪಕ್ಕದ ಮನೆಯವರು ನಿಮ್ಮ ಮನೆಗೆ ಏನೋ ಒಂದು ಕೇಳ್ಕೊಂಡು ಬಂದ್ರೆ ಅಂದ್ಕೊಡ್ರಿ, ನಮ್ಗೆ ಇದೊಂದು ವಸ್ತು ಅವಶ್ಯಕತೆ ಇದೆ, ಅರ್ಜೆಂಟ್ ಇದೆ, ಕೊಡ್ತೀರಾ ಅಂತ. ನಿಮ್ಮ ಹತ್ರ ಇದ್ದರೆ ತಾನೇ ನೀವು ಕೊಡ್ತೀರಾ, ಇಲ್ಲ ಅಂದರೆ ಕೊಡುವುದಿಲ್ಲ. ಹಾಗೆಯೇ ಸೂಕ್ಷ್ಮವಾಗಿ ನನ್ನಲ್ಲಿ ಯಾವುದೋ ಒಂದು ಶಕ್ತಿ ಇದೆಯಾ, ಕೋಆಪರೇಟ್ ಮಾಡಿಕೊಳ್ಳುವ ಶಕ್ತಿ, ಅಂದರೆ ಅವರಿಗೂ ಕೂಡ ಸಹಯೋಗ ಕೊಡಬೇಕು ನಾನು ಅನ್ನುವಂತಹ ಆ ಒಂದು ಶಕ್ತಿ ನಮ್ಮಲ್ಲಿ ಇದ್ದಿದ್ದೆ. ಆದರೆ ಇನ್ನಿತರರಿಗೆ ಸಹಯೋಗ ಕೊಡ್ತೀವಿ. ಇಲ್ಲಾಂದರೆ ನಾನೇ ನನ್ನ ಕಷ್ಟದಲ್ಲಿದೆ, ನಿಂದೇ ನೋಡೋದು ಹೋಗು ಅಂತೀವಿ ನಾವು. ಅಂತೀವೋ ಇಲ್ಲ ಪ್ರಾಕ್ಟಿಕಲಿ. ಸಹಯೋಗ ಶಕ್ತಿ ಅನ್ನೋದು ಕೂಡ ರಾಜಯೋಗದಿಂದ ನಮಗೆ ಪ್ರಾಪ್ತಿ ಆಗ್ತದೆ. ರಾಜಯೋಗದಿಂದ ಸಹಯೋಗ ಶಕ್ತಿಯು ಕೂಡ ಪ್ರಾಪ್ತಿ ಆಗ್ತದೆ ಪ್ರಾಕ್ಟಿಕಲಿ. ಸಹನ ಶಕ್ತಿ, ಅಳವಡಿಸಿಕೊಳ್ಳುವ ಶಕ್ತಿ, ಪರಿಶೀಲಿಸುವ ಶಕ್ತಿ, ನಿರ್ಣಯ ಮಾಡಿಕೊಳ್ಳುವ ಶಕ್ತಿ, ಎದುರಿಸುವ ಶಕ್ತಿ, ಸಹಯೋಗ ಕೊಡುವ ಶಕ್ತಿ, ಸಹಯೋಗದ ಶಕ್ತಿ, ಈ ಶಕ್ತಿ ಕೂಡ ನಮಗೆ ಪ್ರಾಪ್ತಿ ಆಗ್ತದೆ ರಾಜಯೋಗದಿಂದ. ರಾಜಯೋಗ ಅಭ್ಯಾಸ ಮಾಡುವುದರಿಂದ, ದಿನನಿತ್ಯ ಅಭ್ಯಾಸ ಮಾಡುವುದರಿಂದ ನೀವು ಯಾವುದನ್ನು ಬಿಡುವ ಅವಶ್ಯಕತೆ ಇಲ್ಲ. ಈಸಿ ರಾಜಯೋಗ ಮೆಡಿಟೇಷನ್ ಅಂತ ಹೇಳ್ತೀವಿ ನಾವು. ಸಹಜ ರಾಜಯೋಗ, ಟಫ್ ಏನೂ ಇಲ್ಲ. ಬಾಡಿ ಹೀಗೆ ಬೆಂಡ್ ಮಾಡಬೇಕು, ಹಾಗೆ ಬೆಂಡ್ ಮಾಡಬೇಕು,
ಸಿದ್ಧಾಸನ ವಜ್ರಾಸನ ಹಾಕಿ ಕುತ್ಕೋಬೇಕು, ನೋ, ಏನು ಇಲ್ಲ. ಆರಾಮಾಗಿ ಕುಂತಲ್ಲಿ ನಿಂತಲ್ಲಿ ನಡೀತಾ ತಿರುಗಾಡ್ತಾ ಕರ್ಮಯೋಗಿ ರಾಜಯೋಗ, ಕರ್ಮವನ್ನು ಮಾಡ್ತಾ ಮಾಡ್ತಾ. ಈಗ ಎಕ್ಸಾಂಪಲ್ ನೋಡಿ, ರಾಜಯೋಗಕ್ಕೆ ಫಾರ್ ಎಕ್ಸಾಂಪಲ್, ಈಗ ಲಕ್ಷ್ಮಿ ಅಕ್ಕನವರ ಮನೆಯಲ್ಲಿ ಅವ್ರ ಮಗ ಇದ್ದಾರೆ. ಅವ್ರ ಮಗನಿಗೆ ಅವರು ಸ್ಕೂಲಿಂದ ಬರುವಾಗ ಈ ವಸ್ತುವನ್ನು ಆ ಒಂದು ಅಂಗಡಿಯಲ್ಲಿ ತೆಗೆದುಕೊಂಡು ಬಾ ಅಂತ ಹೇಳಿದ್ದಾರೆ. ಅವರು ಸ್ಕೂಲಲ್ಲಿ ಆಟ ಆಡುವಾಗ ನಮ್ಮಮ್ಮ ಇದು ಹೇಳಿದ್ದಾರೆ, ನೆನಪು ಬರ್ತಾ ಇರ್ತದೆ ಅವ್ರಿಗೆ. ಮತ್ತು ಸ್ಕೂಲು ಊಟ ಮಾಡುವಾಗ ನೆನಪು ಬರ್ತಾ ಇರ್ತದೆ. ಸಾಯಂಕಾಲವೂ ಕೂಡ ನಮ್ಮಮ್ಮ ಇದು ಹೇಳಿದ್ದಾರೆ ಅಂಗಡಿಯಲ್ಲಿ ತರಬೇಕು ಅಂತ. ಎಲ್ಲ ಕೆಲಸವನ್ನು ಮಾಡ್ತಾ, ಆಟವನ್ನು ಆಡ್ತಾ, ಪಾಠವನ್ನು ಓದುತ್ತಾ, ಯಾವುದು ಡಿಸ್ಟರ್ಬೆನ್ಸ್ ಇಲ್ಲದೇ ನೆನಪು ಬರ್ತಾ ಇರ್ತದೆ ಅಮ್ಮ ಏನು ಹೇಳಿದ್ದಾರೆ ಅಂತ. ಲಾಸ್ಟ್ ಎಂಡ್ ಆಫ್ ದಿ ಡೇ ಸ್ಕೂಲಿಂದ ಬರುವಾಗ ಅಮ್ಮ ಹೇಳಿರೋ ವಸ್ತುವನ್ನು ಅಂಗಡಿಯಿಂದ ತೆಗೆದುಕೊಂಡು ಬರ್ತದೆ. ಈಸಿಯಾಗಿ, ಯಾವುದೇ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ಈಸಿಯಾಗಿ ತೆಗೆದುಕೊಂಡು ಬರ್ತದೆ ಮಗು. ತೊಗೊಂಡು ಬಂದು ಕೊಡ್ತಾರೆ. ಆವಾಗ ಅಮ್ಮ ಖುಷಿ ಆಗ್ತಾರೆ. ಹಾಗೆ ಇಲ್ಲಿ ರಾಜಯೋಗ ಏನಂದರೆ, ನಾವು ಏನು ಕೆಲಸವನ್ನು ಬಿಡುವ ಹಾಗಿಲ್ಲ, ಓದುವುದು ಬಿಡುವ ಹಾಗಿಲ್ಲ, ಬರೆಯುವುದು ಬಿಡುವ ಹಾಗಿಲ್ಲ, ಕರ್ಮಗಳನ್ನ ಮಾಡುವುದು ಬಿಡುವ ಹಾಗಿಲ್ಲ, ಆಫೀಸ್ಗೆ ಹೋಗುವುದು ಬಿಡುವುದು ಅವಶ್ಯಕತೆ ಇಲ್ಲ. ಎಲ್ಲ ಮಾಡ್ತಾ ಮಾಡ್ತಾ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೇ ಮನಸ್ಸು ಬುದ್ಧಿಯನ್ನು ಹೃದಯ ರಾಮ ಪರಮಾತ್ಮನೊಂದಿಗೆ ಅಂಟಿಸಿಕೊಳ್ಳುವುದಿಲ್ಲ ರಾಜಯೋಗ. ಏನು ಡಿಸ್ಟರ್ಬೆನ್ಸ್ ಇರುವುದಿಲ್ಲ ನಿಮಗೆ. ಓನ್ಲಿ ಮನಸ್ಸು ಬುದ್ಧಿ. ಯಾವುದು ಕಷ್ಟ ಆಸನ ಹಾಕಿ ಎಲ್ಲವನ್ನ ಬಿಟ್ಟು ಕುತ್ಕೊಳ್ಳಿ ಅಂತ ಹೇಳುವುದಿಲ್ಲ ಇಲ್ಲಿ ರಾಜಯೋಗ ಮಾಡಲಿಕ್ಕೆ. ಎಲ್ಲವನ್ನ ಬಿಡಿ, ನೀವು ಆ ಕೆಲಸವನ್ನು ಬಿಟ್ಟು ಇಲ್ಲಿ ಬಂದು ಕುತ್ಕೊಳ್ಳಿ ಅಂತ ಹೇಳುವುದಿಲ್ಲ. ಮನೆಯಲ್ಲಿ ಕೆಲಸ ಮಾಡ್ತಾ ನಡೀತಾ ತಿರುಗಾಡ್ತಾ ಕರ್ಮಯೋಗಿ. ಕರ್ಮವನ್ನು ಮಾಡ್ತಾ ಮಾಡ್ತಾ ಮನಸ್ಸು ಬುದ್ಧಿಯನ್ನು ಹೃದಯ ರಾಮನ ಪರಮಾತ್ಮನೊಂದಿಗೆ ಜೋಡಿಸೋದು, ಶಕ್ತಿಯನ್ನು ಪಡೆದುಕೊಳ್ಳೋದು. ಆವಾಗ ನಾವು ಆ ಒಂದು ಕುಶಲತೆ ಬರ್ತದೆ ನೋಡಿ, ಕರ್ಮ ಕುಶಲತೆ, ಎಫಿಷಿಯನ್ಸಿ ಇರ್ತದಿಲ್ವೋ ನಾವು ಮಾಡೋ ಕರ್ಮದಲ್ಲಿ. ಯಾವುದು ಡಿಸ್ಟರ್ಬೆನ್ಸ್ ಇಲ್ಲ, ಕಷ್ಟ ಇಲ್ಲ, ವಿಘ್ನ ಇಲ್ಲ, ಈಸಿಯಾಗಿ. ಈಗ ಯಾವುದಾದ್ರೂ ಒಂದು ಫಿಸಿಕಲ್ ಯೋಗ ಮಾಡಬೇಕಂದ್ರೆ ಎಲ್ಲ ಬಿಟ್ಟು ಹೋಗ್ಬೇಕು ನೀವು. ಮಾರ್ನಿಂಗ್ ಟಿಫನ್ ಮಾಡೋದು ಬಿಟ್ಟು ಹೋಗ್ಬೇಕು ನೀವು ಅಲ್ಲಿ ಫಿಸಿಕಲ್ ಯೋಗ ಮಾಡುವಾಗ. ಫಿಸಿಕಲ್ ಯೋಗ ಮಾಡುವುದರಿಂದ ಫಿಸಿಕಲ್ ಶಾರೀರಿಕ ಪ್ರಕೃತಿಯಿಂದ ಮಾಡಿರುವಂತಹ ಶರೀರದ ಏರ್ಪೇರುಗಳನ್ನ ಸರಿ ಮಾಡ್ಬೋದು. ಉಸಿರಾಟ ಒಂದು ಏನು ಬ್ರೀತಿಂಗ್ ಟೆಕ್ನಿಕ್ ಅಂತ ಹೇಳ್ತೀರಿ, ಅದರಿಂದ ಅದು ಫಿಸಿಕಲ್ಗೆ ಮಾತ್ರ ಸಂಬಂಧಪಡ್ತದೆ. ಇದು ಮೆಂಟಲಿ, ಆತ್ಮಿಕ, ಮಾನಸಿಕ ಉನ್ನತಿಯನ್ನು ತಂದುಕೊಡುವಂಥದ್ದು ರಾಜಯೋಗ. ಪ್ರಾಕ್ಟಿಕಲ್ ಮಾನಸಿಕ ಉನ್ನತಿ ಇದ್ದಿದ್ದೇ ಆದರೆ ಎನ್ಲೈಟನ್ಮೆಂಟ್, ನೀವಷ್ಟೇ ಎನ್ಲೈಟನ್ಡ್ ಆಗಿರುವುದಿಲ್ಲ. ಇನ್ನಿತರ ಅಂಗಸಂಗದಲ್ಲಿ ಬರೋವರೆಗೂ ಕೂಡ ನಿಮ್ಮನ್ನು ನೋಡ್ತಾ ಅವರಲ್ಲಿ ಒಂದು ತಾಕತ್ತು, ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ ನಿಮ್ಮಿಂದ ಅವರಿಗೆ. ಹಾಗಾಗಿ ರಾಜಯೋಗದಿಂದ ಬಹಳ ಲಾಭಗಳಿದೆ, ಸಾಕಷ್ಟು ಲಾಭಗಳಿದೆ. ಅದರಲ್ಲಿ ನಾವು ಅಷ್ಟಶಕ್ತಿಗಳ ಬಗ್ಗೆ ನೋಡ್ತಾ ಇದ್ದೀವಿ. ಸಹನ ಶಕ್ತಿ ನಂಬರ್ 1, ಅಳವಡಿಸಿಕೊಳ್ಳುವ ಶಕ್ತಿ ನಂಬರ್ 2, ಪರಿಶೀಲಿಸುವ ಶಕ್ತಿ ನಂಬರ್ 3, ನಿರ್ಣಯ ಶಕ್ತಿ ನಂಬರ್ 4, ಎದುರಿಸುವ ಶಕ್ತಿ ನಂಬರ್ 5, ಸಹಯೋಗ ಕೊಡುವಂತಹ ಶಕ್ತಿ ನಂಬರ್ 6. ಇನ್ನು ನಂಬರ್ 7, 7ನೇ ಶಕ್ತಿ ಯಾವುದು? ವಿಸ್ತಾರವನ್ನು ಸಂಕೀರ್ಣಗೊಳಿಸುವಂತಹ ಶಕ್ತಿ. ಜಾಸ್ತಿ ಎಕ್ಸ್ಟೆಂಡ್ ಮಾಡ್ತಾ ಹೋಗಬಾರ್ದು, ಅದನ್ನು ಫುಲ್ ಸ್ಟಾಪ್ ಹಾಕಬೇಕು. ಅದಕ್ಕೆ ಯಾವುದೇ ಒಂದು ಜೀವನದಲ್ಲಿ ಯಾವ ಸಮಯದಲ್ಲಿ ಎಕ್ಸ್ಟೆಂಡ್ ಮಾಡಬೇಕು, ಯಾವ ಸೆಕೆಂಡಿನಲ್ಲಿ ಸಂಕುಚಿತ ಅಂದರೆ ಸಂಕೀರ್ಣ ಮಾಡ್ಕೋಬೇಕು ಅನ್ನುವುದನ್ನು. ಈಗ ಆಮೆ ನೋಡಿ, ಆಮೆ ಏನು ಮಾಡ್ತದೆ, ತನ್ನ ಅಂಗಾಂಗಗಳನ್ನು ಹೊರಗಡೆ ಯಾವಾಗ ಹಾಕುತ್ತೆ, ತನಗೆ ಅವಶ್ಯಕತೆ ಇದ್ದಾಗ ಮಾತ್ರ ಅಂಗಾಂಗಗಳು ಹೊರಗಡೆ ಬರ್ತದೆ. ಅವ್ರ ಕಾಲುಗಳು ಮತ್ತು ಅದರ ಮುಖ ಹೊರಗಡೆ ಬರ್ತದೆ, ನೀರು ಕುಡಿಯುತ್ತದೆ, ಆಮೇಲೆ ತನ್ನ ಊಟ ಮಾಡ್ತದೆ. ವಾಪಸ್ ಅವಶ್ಯಕತೆ ಮುಗೀತು ಅಂದರೆ ಒಳಗಡೆ ವಿತ್ಡ್ರಾ ಮಾಡ್ಕೊಂಡ್ಬಿಡ್ತದೆ. ಎಲ್ಲ ಬಾಡಿ ಅದರ ಅಂಗಾಂಗಗಳೆಲ್ಲ ಒಳಗಡೆ ಹೋಗ್ಬಿಡ್ತದೆ, ಸಂಕೀರ್ಣ ಮಾಡ್ಕೊಂಡ್ಬಿಡ್ತದೆ. ವಿಸ್ತಾರಕ್ಕೆ ಬರ್ತದೆ, ಅವಶ್ಯಕತೆಗಳನ್ನು ಪೂರ್ಣಗೊಳಿಸ್ಕೊಳ್ತದೆ, ಆಮೇಲೆ ಸಂಕೀರ್ಣ ಮಾಡ್ಕೊಂಡ್ಬಿಡ್ತದೆ, ಒಳಗಡೆ ಸೇರ್ಕೊಂಡ್ಬಿಡ್ತದೆ ತನ್ನ ಅಂಗಾಂಗಗಳನ್ನು. ಹಾಗೆ ಸಂಕೀರ್ಣ ಶಕ್ತಿ, ವಿಸ್ತಾರವನ್ನು ಸಂಕೀರ್ಣಗೊಳಿಸುವಂತಹ ಶಕ್ತಿ
ನಮ್ಮಲ್ಲಿ ಬರ್ತದೆ. ನಮಗೆ ಅವಶ್ಯಕತೆ ಏನಿದೆ ಅವುಗಳನ್ನ ಯೂಸ್ ಮಾಡಿಕೊಂಡ್ವಾ ವಾಪಸ್ ನಾವು ಅಂತರಾಳದಲ್ಲಿ ಅಂತರ್ಮುಖಿಯಾಗಿ ಕುಳಿತುಕೊಳ್ಳುವಂಥದ್ದು, ಸಂಕೀರ್ಣಗೊಳಿಸುವ. ಅಲ್ಲಸಲ್ಲದ್ದು ಅವಶ್ಯಕತೆ ಇಲ್ಲದ್ದು ಅನ್ವಾಂಟೆಡ್ ಬಗ್ಗೆ ನಾವು ವಿಚಾರ ಮಾಡ್ತಾ ಕೂತ್ಕೊಳ್ಳುವುದಿಲ್ಲ. ಹೊರಗಡೆ ಬಂದು ಅಂದರೆ ಬಾಹಿರ್ಮುಖತೆ ಇರುವುದಿಲ್ಲ, ಅಂತರ್ಮುಖತೆಯ ಶಕ್ತಿ ಬರ್ತದೆ. ಅಂತರಾಳದ ಬಗ್ಗೆ ಆಲೋಚನೆ ಮಾಡುವ ಶಕ್ತಿ ಬರ್ತದೆ. ಪ್ರಾಕ್ಟಿಕಲ್ ಆಗಿ ಜೀವನದಲ್ಲಿ ಯಾವುದು ವ್ಯರ್ಥ ಇದೆ, ವ್ಯರ್ಥದಲ್ಲಿ ಹೋಗೋದೇ ಯಾವುದು ಅವಶ್ಯಕತೆ ಇದೆ ಯಾವುದು ಮಾತ್ರ, ಯಾವುದು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ಯೂಸ್ ಮಾಡ್ಕೊಳ್ಳೋದು, ವಾಪಸ್ ಸಂಕೀರ್ಣಗೊಳಿಸುವಂಥದ್ದು. ಅಂದರೆ ಅಂತರ್ಮುಖಿ. ಬಾಹಿರ್ಮುಖತೆ ಯಾವಾಗ ಏನಾದರೂ ಕರ್ಮಗಳನ್ನ ಮಾಡಬೇಕು ಅನ್ನೋದು ಆವಾಗ ಹೊರಗಡೆ ಬರುವುದು, ತದನಂತರ ಕರ್ಮಗಳು ಕಂಪ್ಲೀಟ್ ಆದ ತಕ್ಷಣ ಸಂಕೀರ್ಣಗೊಳಿಸುವುದು. ಅಂದರೆ ಅಂತರ್ಮುಖತೆಯಲ್ಲಿ ಹೋಗುವಂಥ ಶಕ್ತಿ ನಮ್ಮಲ್ಲಿ ಬರ್ತದೆ. ಯಾವಾಗ ಬಾಹಿರ್ಮುಖತೆ ಬರಬೇಕು, ಯಾವಾಗ ಅಂತರ್ಮುಖತೆ ಹೊಂದಬೇಕು, ಅದನ್ನು ಇಲ್ಲಿ ಆ ಒಂದು ಶಕ್ತಿ ನಮಗೆ ಪ್ರಾಪ್ತಿ ಆಗ್ತದೆ. ಇಲ್ಲಾಂದರೆ ಏನಾಗ್ತದೆ, ಅನ್ವಾಂಟೆಡ್ ಇದ್ದಲ್ಲೂ ಕೂಡ ನನ್ನ ಶಕ್ತಿಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಎಲ್ಲಿ ವ್ಯರ್ಥ ಇದೆ, ಯಾವುದು ಅವಶ್ಯಕತೆನೇ ಇಲ್ಲ, ಅವಶ್ಯಕತೆ ಇಲ್ಲದ್ದನ್ನೂ ಕೂಡ ನಾನು ಅಲ್ಲಿ ಹೋಗಿ ಇದು ಮಾಡ್ತೀನಿ, ನನ್ನ ಶಕ್ತಿ, ನನ್ನಲ್ಲಿರುವ ಶಕ್ತಿ ಏನಾಗ್ತದೆ, ವ್ಯಯ ಆಗ್ತದೆ, ವೇಸ್ಟ್ ಆಗ್ತದೆ. ಅಲ್ಲಿ ಮತ್ತೆ ಕಲಗಳು ಸ್ಟಾರ್ಟ್ ಆಗ್ತದೆ. ಹಾಗಾಗಿ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮಾತ್ರ ನನ್ನ ಶಕ್ತಿಯನ್ನು ಯೂಸ್ ಮಾಡ್ಕೊಳ್ಳೋದು, ಎಲ್ಲಿ ಅವಶ್ಯಕತೆ ಇಲ್ಲ ಅವಾಗ ನಾನು ಅಂತರ್ಮುಖಿ ಆಗಿಬಿಡುವಂಥದ್ದು. ಆ ಒಂದು ಶಕ್ತಿ, ವಿಸ್ತಾರವನ್ನು ಸಂಕೀರ್ಣಗೊಳಿಸುವಂತಹ ಶಕ್ತಿ ನನ್ನಲ್ಲಿ ಬರ್ತದೆ ಥ್ರೂ ರಾಜಯೋಗ ಮೆಡಿಟೇಷನ್, ಸಹಜ ರಾಜಯೋಗ ಮೆಡಿಟೇಷನ್. ರಾಜಯೋಗ ಮಾಡುವುದರಿಂದ ಏನಾಗ್ತದೆ, ಈಸಿಯಾಗಿ ನಾನು ವಿಸ್ತಾರವನ್ನು ಪೂರ್ತಿ ಸಂಕೀರ್ಣ ಮಾಡುವ ತಾಕತ್ತು ನನ್ನಲ್ಲಿ ಬರ್ತದೆ ಅಲ್ವಾ. ಹಾಗೆ 8ನೇ ಶಕ್ತಿ समेटने की शक्ति, पावर टू पैकअप, ಎವರ್ ರೆಡಿ. ನಾನು ಈಗ ಈ ಶರೀರದಲ್ಲಿ ಪವರ್ ಟು ಪ್ಯಾಕಪ್ ಅಂದರೆ ನೋಡಿ, ನಾನು ಅತಿಥಿಯಾಗಿ ಬಂದಿದ್ದೇನೆ. ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದಿರೋದು ಪಾತ್ರವನ್ನು ಅಭಿನಯಿಸಲಿಕ್ಕೆ ಅಂತ ನಾವು ಸ್ಟಾರ್ಟಿಂಗ್ ನೋಡಿದ್ವಲ್ವಾ ಫಸ್ಟ್ ಚಾಪ್ಟ್ರಲ್ಲಿ. ನಾವು ಆತ್ಮ ಆಗಿದ್ದೇವೆ, ನಾವು ಪಾತ್ರಧಾರಿಯಾಗಿದ್ದೇವೆ, ನಾವು ಪರಮಧಾಮ ನಿವಾಸಿಗಳಾಗಿದ್ದೇವೆ. ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದೆವು ಸುಮ್ಮನೆ. ನಾನು ಆತ್ಮ, ನೀನು ಆತ್ಮ, ನಮ್ಮ ತಂದೆ ಪರಮಾತ್ಮ, ಪರಂಧಾಮವೇ ನಮ್ಮ ನಿಜ ಮನೆ, ಬಿಂದು ರೂಪ ನಮ್ಮ ಸ್ವರೂಪ ಅಂತ ಗೊತ್ತಲ್ವ ಎಲ್ರಿಗೂ. ಹಾಗೆ ಇಲ್ಲಿ ಏನಂದರೆ ಸಮೇಟ್ನಿಕೆ ಶಕ್ತಿ ಅಂದರೆ ನಾನು ಈಗ ಮನೆಗೆ ಹೋಗುವ ಸಮಯ, ನಾನು ಅತಿಥಿಯಾಗಿ ಬಂದಿದ್ದೇನೆ, ಪಾತ್ರವನ್ನು ಅಭಿನಯಿಸ್ತಾ ಇದ್ದೇನೆ, ಪಾತ್ರ ಮುಗಿದ ಮೇಲೆ ಮರಳಿ ಮನೆಗೆ ಈಸಿಯಾಗಿ ಹೋಗುವಂಥದ್ದು, ಸೆಕೆಂಡಿನಲ್ಲಿ ಹೋಗುವಂಥದ್ದು. ಸೆಕೆಂಡ್ನಲ್ಲಿ ಹೋಗೋದಷ್ಟು ಈಸಿ ಇಲ್ಲ ನೋಡಿ ಯಾರಿಗಾದ್ರೂ. ತಮ್ಮ ಈಗ ಬೇರೆ ನೀವು ಗೆಸ್ಟಾಗಿ ಹೋಗಿದ್ದೀರಿ ಬೇರೆಯವ್ರ ಮನೆಗೆ, ಗೆಸ್ಟಾಗಿ ಬೇರೆಯವ್ರ ಮನೆಗೆ ಹೋಗಿದಾಗ ನೀವೇನು ಮಾಡ್ತೀರಿ? 1 ವರ್ಷ 2 ವರ್ಷ 3 ವರ್ಷ ಉಳ್ಕೊಳ್ತೀರಾ ಅಲ್ಲಿ? ಇಲ್ಲ ತಾನೆ. ನಿಮ್ಮ ಕೆಲಸ ಮುಗೀತಾ ಇಮ್ಮಿಡಿಯೇಟ್ ಪ್ಯಾಕಪ್ ಮಾಡ್ತೀರೋ ಇಲ್ಲೋ ಹೇಳಿ? ಮಾಡ್ತೀರಿ ತಾನೆ. ಎಲ್ಲಾದರೂ ಹೋಗಿದ್ದೀರಿ, ಬೇರೆ ಯಾರ್ದೋ ಮನೆಗೆ ಹೋಗಿದ್ದೀರಿ ಹರೀಶನ್ನ, 1 ದಿನ ನಿಮ್ಮದು ಅಲ್ಲಿ ಕೆಲಸ ಇತ್ತು, ಮುಗಿಸ್ಕೊಂಡ್ರಿ, ಅಲ್ಲೇ ಉಳಿದುಕೊಂಡ್ಬಿಡ್ತೀರಾ? ಇಮ್ಮಿಡಿಯೇಟಾಗಿ ವಾಪಸ್ ಬರ್ತೀರಿ ತಾನೆ ನಿಮ್ಮ ಕೆಲಸ ಮುಗಿದ ಮೇಲೆ? ಇಮ್ಮಿಡಿಯೇಟ್ ವಾಪಸ್ ಬರ್ತೀರಿ ತಾನೆ? ಯಾರಾದರೂ ಉಳ್ಕೊತೀವ ನಾವು? ಗೆಸ್ಟಾಗಿ ಹೋಗಿದ್ದೀವಿ ಅಂದರೆ ಗೆಸ್ಟಾಗಿ ವಾಪಸ್ ಬಂದುಬಿಡ್ತೀವಿ ತಾನೆ ಇಮ್ಮಿಡಿಯೇಟಾಗಿ. ಪವರ್ ಟು ಪ್ಯಾಕಪ್. ಒಬ್ಬೊಬ್ಬರು ಏನು ಮಾಡ್ತಾರೆ, ಉಳ್ಕೊಂಡ್ರು ಅಂದರೆ ಏನಾಗ್ತದೆ, ಅವ್ರ ಮನೇಲಿ ಏನು ಹೇಳ್ತಿರ್ತಾರೆ, ಇವ್ರು ಏನಪ್ಪ ಇಲ್ಲೇ ಉಳ್ಕೊಂಡ್ಬಿಟ್ರು ಅಂತಾರೆ. ಅದು ಬೇಕಾ? ಹಾಗೆ ಪರಮಾತ್ಮ ನಾವು ಮಕ್ಕಳನ್ನು ಹೀಗೆ ರೆಡಿ ಮಾಡ್ತಿದ್ದಾರೆ ಅಂದರೆ, ಎವರ್ ರೆಡಿ ಮಾಡ್ತಿದ್ದಾರೆ ಅಂದರೆ, ನಮ್ಮಲ್ಲಿ ಏನಿಲ್ಲ ಅಟ್ಯಾಚ್ಮೆಂಟ್ಸ್ ಇದೆ, ಅದಕ್ಕೆ ಅಂಟುಕೊಂಡಿದ್ದೀವಿ. ವ್ಯಕ್ತಿ, ವೈಭವ, ವಸ್ತು, ಇವೆಲ್ಲದಕ್ಕೂ ಏನು ಅಂಟುಕೊಂಡಿದ್ದೀವಲ್ವಾ, ಮೋಹ ಇಟ್ಕೊಂಡಿದ್ದೀವಲ್ವಾ, ಆ ಮೋಹದಿಂದ ಮುಕ್ತರು, ಸೆಕೆಂಡಿನಲ್ಲಿ ಮುಕ್ತರನ್ನಾಗಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ನಷ್ಟ ಮೋಹ ಸ್ಮೃತಿರ್ಲಬ್ಧ, ಲಾಸ್ಟ್ ಪಾತ್. ನಷ್ಟ ಮೋಹ ಸ್ಮೃತಿರ್ಲಬ್ಧ, ಪವರ್ ಟು ಪ್ಯಾಕಪ್. ಆ ಪವರ್ ನಮ್ಮಲ್ಲಿ ಬರ್ತದೆ, ಈಸಿಯಾಗಿ ಪ್ಯಾಕಪ್ ಮಾಡ್ಕೊಂಡು ಹೋಗ್ಬಿಡೋದು. ನಾವು ಅತಿಥಿಯಾಗಿ ಬಂದಿದ್ವಿ, ನಮ್ಮ ಕೆಲಸ ಮುಗೀತು, ಕರಿತಾ ಇದ್ದಾರೆ ನಮ್ಮ ಅಪ್ಪಾಜಿ ಅಲ್ಲಿ, ಪರಮಾತ್ಮ ಕರಿತಾ ಇದ್ದಾರೆ, ಹೋಗ್ಬಿಡೋದು. ಹಾಗೆ ಈ ಥರದ ಒಂದು ಶಕ್ತಿ ನಮ್ಮಲ್ಲಿ ಬರ್ತದೆ. ಇಲ್ಲಾಂದರೆ ಏನಾಗ್ತದೆ, ನಾರ್ಮಲ್ ಜೀವನದಲ್ಲಿ ರಾಜಯೋಗದ ಅಭ್ಯಾಸ ಮಾಡದೇ ಇರುವಂಥವ್ರನ್ನ ನೋಡಿ, ಭಯ 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 ಭಯ, ಎಲ್ಲದಕ್ಕೂ ಭಯ 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 ಇರ್ತದೆ, ರೆಡಿನೇ ಇರುವುದಿಲ್ಲ ಅವರು.
ಹೋಗಲಿಕ್ಕೆ ಪ್ಯಾಕಪ್ ಮಾಡ್ಕೊಳ್ಳಿಕ್ಕೆ ರೆಡಿ ಇರುವುದಿಲ್ಲ, ಭಾಳ ಡಿಲೇ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಈ ಒಂದು ವಸ್ತುವನ್ನು ತೊಗೊಂಬರ್ತೀನಿ, ಇಲ್ಲ ಈ ಮಗುಗೆ ಹೇಳಿ ಬರ್ತೀನಿ, ಈ ಥರದ್ದಿರ್ತದೆ. ಇಲ್ಲಿ ಪವರ್ ಟು ಪ್ಯಾಕಪ್ ಅನ್ನೋದು ಪ್ರಾಕ್ಟಿಕಲ್ ಅಂತರಾಳದ ಶಕ್ತಿ, ಆತ್ಮನ ವಿಶೇಷ ಶಕ್ತಿ, ಈ ಸಮೇಟ್ನಿಕೆ ಶಕ್ತಿ ನಮ್ಮಲ್ಲಿ ಬರ್ತದೆ. ಅಷ್ಟಶಕ್ತಿಗಳು ರಾಜಯೋಗದ ಅಭ್ಯಾಸದಿಂದ ನಮಗೆ ಪ್ರಾಪ್ತಿಯಾಗ್ತದೆ. ಇದು ಫೈನಲ್ ಪ್ರಾಪ್ತಿ. ಈ ಪ್ರಾಪ್ತಿಯನ್ನು ಪಡೆದಂಥವರು ಪರಮಾತ್ಮನನ್ನು ಮೊದಲು ನಾವು ತಿಳ್ಕೊಂಡ್ವಿ, ಮೊದಲು ಸ್ವಯಂವನ್ನು ತಿಳ್ಕೊಂಡ್ವಿ, ಆಮೇಲೆ ಪರಮಾತ್ಮನನ್ನು ತಿಳ್ಕೊಂಡ್ವಿ, ಅವರಲ್ಲಿರುವ ವಿಶೇಷತೆಗಳನ್ನ ತಿಳ್ಕೊಂಡ್ವಿ. ಮತ್ತು ಸೃಷ್ಟಿಯ ಚಕ್ರ, ಕಾಲಚಕ್ರ, ಕಲ್ಪವೃಕ್ಷ, ಮತ್ತು ಎಲ್ಲ ಧರ್ಮದವರು ಹೇಳೋದು ಗಾಡ್ ಈಸ್ ಒನ್, ಗಾಡ್ ಈಸ್ ಲೈಟ್, ಗಾಡ್ ಈಸ್ ಪಿನ್ ಪಾಯಿಂಟ್ ಲೈಟ್, ಏಕ ಓಂಕಾರ, ನಿರಾಕಾರ, ಇವೆಲ್ಲವನ್ನು ನೋಡಿದ್ವಿ. ಎಲ್ಲ ಧರ್ಮದವರು ಹೇಳೋದು ಮೇಲೆ ಒಬ್ಬನೇ ಇದ್ದಾನೆ ಅಂತ. ಶಿವಶಂಕರನಿಗಿರುವಂತಹ ವ್ಯತ್ಯಾಸ ತಿಳ್ಕೊಂಡ್ವಿ. ಮತ್ತು ರಾಜಯೋಗದಿಂದ ಆಗುವಂತಹ ಲಾಭಗಳು ಎಷ್ಟಿದೆ ಅನ್ನೋದನ್ನು ತಿಳ್ಕೊಂಡು ಅಷ್ಟಶಕ್ತಿಗಳು. ಮತ್ತು ಈ ರಾಜಯೋಗಗಳಿಗೆ 4 ಆಧಾರ ಇದೆ, ಏನೇನು ಅಂತ ತಿಳ್ಕೊಂಡ್ವಿ. ಶುದ್ಧ ಅನ್ನ, ಬ್ರಹ್ಮಚರ್ಯ, ಸತ್ಸಂಗ, ದೈವಿ ಗುಣಗಳು ಅಂತ ತಿಳ್ಕೊಂಡ್ವಿ. ಮತ್ತು ಮನುಷ್ಯಾತ್ಮನಾಗಿಯೇ ಜನ್ಮವನ್ನು ಪಡೆಯುವುದಿಲ್ಲ. ಹೇಗೆ ಮಾವಿನ ಹಣ್ಣನ್ನು ನೀವು ಆ ಒಂದು ಬೀಜವನ್ನು ಬಿತ್ತಿದಾಗ ಮಾವಿನ ಗಿಡವೇ ಬರ್ತದೆ, ಹಾಗೆಯೇ ಮನುಷ್ಯಾತ್ಮವಾಗಿಯೇ ವಾಪಸ್ ಹುಟ್ಟುತ್ತದೆ, ಬರ್ತದೆ. ಮತ್ತು ಹೇಗೆ ಕರ್ಮ ಮಾಡ್ತೀವಿ ಅದರ ತಕ್ಕಂತೆ ಫಲ ಸಿಗ್ತದೆ, ಕರ್ಮಕ್ಕೆ ತಕ್ಕಂತೆ ಫಲ ಸಿಗ್ತದೆ. ಕರ್ಮದ ಗುಹ್ಯಗತಿ ಇನ್ನೂ ಆಳದಲ್ಲಿ ತಾವು ತಿಳ್ಕೋಬೇಕು ಅನ್ನೋದಿದ್ರೆ, ಮತ್ತು ಇದರ ಉದ್ದೇಶ, ಮೇನ್ ಏಮ್ ಆಬ್ಜೆಕ್ಟ್ ಏನು ಅಂತ ತಿಳ್ಕೊಂಡ್ವಿ. ಏನು ಏಮ್ ಆಬ್ಜೆಕ್ಟ್ ಇದೆ ನಮಗೆ. ನಾವು ರಾಜಯೋಗ ಕಲಿಯೋದ್ರಿಂದ ಏನಾಗ್ತೇವೆ, 21 ಜನ್ಮಕ್ಕೆ ನಮಗೆ ಆಸ್ತಿ ಸಿಗ್ತದೆ, ನಾವು ಸ್ವರ್ಗದಲ್ಲಿ ಬರ್ತೇವೆ, ಬಂಗಾರದ ಮಹಲ್ಗಳಿರ್ತದೆ, ಸುಖವೇ ಸುಖ ಇರ್ತದೆ ಅರ್ಧಕಲ್ಪ. ಗೊತ್ತಾಯ್ತಲ್ವಾ ಎಲ್ರಿಗೂ. ಮತ್ತು 3 ಲೋಕಗಳ ಬಗ್ಗೆ ತಿಳ್ಕೊಂಡ್ವಿ. 3 ಲೋಕಗಳು: ಸಾಕಾರ ಲೋಕ, ಇಲ್ಲಿ ನಾವಿರುವಂಥ ಲೋಕ, ಸೂಕ್ಷ್ಮ ಲೋಕ, ಮೇಲೆ ಆಕಾಶದ ಹತ್ರ. ಅದಾದ ನಂತರ ಇನ್ನೊಂದು ಲೋಕ, ಅದೇ ಮೂಲವತನ, ನಿರ್ವಾಣಧಾಮ, ಪರಮಧಾಮ ಅಂತ ಹೇಳಲಾಗ್ತದೆ. 3 ಲೋಕಗಳ ಬಗ್ಗೆ ತಿಳ್ಕೊಂಡ್ವಿ, 3 ಕಾಲಗಳ ಬಗ್ಗೆ ತಿಳ್ಕೊಂಡ್ವಿ. ಎಲ್ಲ ಆತ್ಮಗಳಿಗೆ ಪಿತ ಯಾರು ಅನ್ನುವುದನ್ನು ತಿಳ್ಕೊಂಡ್ವಿ. ಎಲ್ಲ ಧರ್ಮದವರು ಏನು ಹೇಳ್ತಾರೆ ಅನ್ನುವುದನ್ನು ತಿಳ್ಕೊಂಡ್ವಿ. ಶಂಕರ ಮತ್ತು ಶಿವನಿಗಿರುವಂಥ ಡಿಫ್ರೆನ್ಸನ್ನು ತಿಳ್ಕೊಂಡ್ವಿ. ಇಷ್ಟೆಲ್ಲ ತಿಳ್ಕೊಂಡ್ವಾ. ಕಾಲಚಕ್ರ ಗೊತ್ತಾಯಿತು, ಕಲ್ಪವೃಕ್ಷ ಗೊತ್ತಾಯಿತು, ಆಮೇಲೆ ಭಾರತದ ಉತ್ಥಾನ ಪತನ ಹೇಗಾಯಿತು, ಪಶು ಪಕ್ಷಿಯಲ್ಲಿ ವಾಪಸ್ ಬರ್ತವೆ, ನಾವು ಆತ್ಮಗಳು ಮನುಷ್ಯಾತ್ಮರೇ ಆಗ್ತೀವಿ ಅನ್ನೋದೆಲ್ಲವನ್ನು ತಿಳಿದುಕೊಂಡಿದ್ದೇವೆ. ನಿರಂತರ ಈಗ ಪ್ರಾಕ್ಟಿಕಲ್, ಈಗ ತಿಳ್ಕೊಳ್ಳೋದಷ್ಟೇ ಎಲ್ಲರೂ ತಿಳ್ಕೊಳ್ತಾರೆ. ತಿಳ್ಕೊಂಡು ಆದಮೇಲೆ ಅದನ್ನು ಪ್ರಾಕ್ಟಿಕಲ್ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಲ್ವ. ನಾವು ಅಳವಡಿಸಿಕೊಂಡು ಅದರ ಶಕ್ತಿ ಏನಿದೆ, ನಿಜಾಯಿತಿಯನ್ನು ತಿಳ್ಕೊಳ್ಬೇಕಲ್ವ. ಅಂದರೆ ಅನುಭವ ಮಾಡಬೇಕು, ಅನುಭವ ಮಾಡಿ ನೋಡಿದಾಗಲೇ ಗೊತ್ತಾಗ್ತದೆ. ಹಾಗಾಗಿ ನಿರಂತರ ರಾಜಯೋಗದ ಅಭ್ಯಾಸವನ್ನು ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮಾಡುವುದರಿಂದ ಮನೇಲಿ ಇದ್ಕೊಂಡೇ ಮಾಡ್ಬೋದು. ಈ ಸ್ಟಾರ್ಟಿಂಗ್ ಡೇಸಲ್ಲಿ ಅಟ್ಲೀಸ್ಟ್ ಡೈಲಿ 1 hour, ವೀಕ್ಲಿ ಟ್ವೈಸ್ ಆದ್ರೂ ಹತ್ತಿರದ ಸೇವಾ ಕೇಂದ್ರಗಳು, ನಮ್ಮ ಸೇವಾ ಕೇಂದ್ರಗಳು ನೀವು ಎಲ್ಲೆಲ್ಲಿ ಇರ್ತೀರಿ ಎಲ್ಲ ಕಡೆ ಇದೆ. ಕಂಪ್ಲೀಟ್ 9,000 ಸೆಂಟರ್ಸ್ ಅಕ್ರಾಸ್ ದ ವರ್ಲ್ಡ್, 140 ಕಂಟ್ರೀಸ್, 140 ದೇಶಗಳಲ್ಲಿ, ಅಕ್ರಾಸ್ ದ ಗ್ಲೋಬ್ ಎಲ್ಲ ಕಡೆ ನಮ್ಮ ಸೇವಾ ಕೇಂದ್ರಗಳಿದೆ. ತಾವು ಎಲ್ಲಿ ಇರ್ತೀರಿ ಎಲ್ಲ ಕಡೆ ಕೂಡ ಸೇವಾ ಕೇಂದ್ರಗಳಿರ್ತವೆ. ತಾವು ಹತ್ತಿರದ ಸೇವಾ ಕೇಂದ್ರಗಳಿಗೆ ದಿನನಿತ್ಯ ಈಗ ನೀವು ಹೋಗ್ಬೋದು. ಅಲ್ಲಿ ಮುರಳಿ ಚಿಂತನೆಯನ್ನು ಮಾಡ್ತಾರೆ. ಎಲ್ಲಿ ಮುರಳಿ ಅಂದರೆ ಪರಮಾತ್ಮ ನುಡಿಸಿರುವಂತಹ ಮಹಾವಾಕ್ಯವನ್ನು ಹೇಳಲಾಗ್ತದೆ. ಹೇಗೆ ಗೀತೆಯನ್ನು ನೀವು ಆಲಿಸ್ತೀರಲ್ವ, ಗೀತಾಜ್ಞಾನ, ಆ ಗೀತಾಜ್ಞಾನವನ್ನು ಇನ್ನಷ್ಟು ಈಸಿಯೆಸ್ಟ್ ಲೆವೆಲಲ್ಲಿ ಡೈರೆಕ್ಟ್ ಈಶ್ವರ ಬಂದು ನುಡಿಸಿ ನಮಗೆ ಈಸಿ ಮಾಡಿಕೊಟ್ಟಿರುವಂತಹ ಜ್ಞಾನವನ್ನು ಅಲ್ಲಿ ಹೇಳಲಾಗ್ತದೆ. ಪ್ರತಿನಿತ್ಯ ಸೇವಾ ಕೇಂದ್ರಕ್ಕೆ ಹೋಗಿರ ನೀವು ಅಲ್ಲಿ ಜ್ಞಾನನೂ ಸಿಗ್ತದೆ, ಜೊತೆಗೆ ಯೋಗವೂ ಕೂಡ ನಿಮಗೆ ಆಗ್ತದೆ. ರಾಜಯೋಗದ ಪ್ರಾಕ್ಟೀಸ್ ಕೂಡ ಮಾಡಿಸಲಾಗ್ತದೆ. ದಿನನಿತ್ಯ ತಾವು ಪ್ರಯತ್ನ ಮಾಡಬೇಕು ಎವ್ರಿಡೇ. ಮತ್ತು ಇಲ್ಲಿಯೂ ಕೂಡ ಪ್ರತಿ ವಾರ ತಮಗೆ ಅಭ್ಯಾಸ ಮಾಡಿಸಲಾಗ್ತದೆ. ಆನ್ಲೈನಲ್ಲೂ ಕೂಡ ತಾವೆಲ್ಲರೂ ನಿರಂತರ ಅಭ್ಯಾಸ ಮಾಡುವಂಥವರಾಗಬೇಕು. ಆವಾಗಲೇ ಹೇಳಿದ ಹಾಗೆ ಪರಮಾತ್ಮನ ದೃಷ್ಟಿಗೆ ನೀವು ಬಿದ್ದಿದ್ದೀರಿ, ಪರಮಾತ್ಮನ ದೃಷ್ಟಿಯಲ್ಲಿ ನೀವು ಬಂದಿದ್ದೀರಿ. ಕೋಟಿಯಲ್ಲಿ ಕೆಲವರಿಗೆ ಈ ಚಾನ್ಸ್ ಇದೆ, ಆ ಕೆಲವರು ನೀವುಗಳಾಗಿದ್ದೀರಿ. ಪರಮಾತ್ಮ ನಿಮ್ಮನ್ನು ನೋಡ್ತಾ ಇದ್ದಾರೆ. ಹಾಗಾಗಿ ಆಮೇಲೆ ನಿಮ್ಮಲ್ಲಿರುವ ವಿಶೇಷತೆಗಳನ್ನು ನೋಡಿಕೊಂಡು ಪರಮಾತ್ಮ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ಈ ಜ್ಞಾನವನ್ನು ತಿಳಿಸಿದ್ದಾರೆ, ಈ ಸತ್ಸಂಗದಲ್ಲಿ ತಮ್ಮನ್ನು ತಂದಿದ್ದಾರೆ. ಅಂದರೆ ತಾವು
ಸೌಭಾಗ್ಯಶಾಲಿಗಳು, ಪದಂ ಭಾಗ್ಯಶಾಲಿಗಳಾಗಿದ್ದೀರಿ. ಹಾಗಾಗಿ ನಾವೆಲ್ಲರೂ ಏನು ಮಾಡೋಣ, ಈಗ ನೆಕ್ಸ್ಟ್ 5 ಮಿನಿಟ್ಸ್ ಆ ಪರಮೇಶ್ವರನ ಜೊತೆಗೆ ಮನಸ್ಸು ಬುದ್ಧಿಯನ್ನು ಜೋಡಿಸುವ ಅಭ್ಯಾಸ ಮಾಡೋಣವಾ. ಓಂ ಶಾಂತಿ. ಮನಸ್ಸು ಬುದ್ಧಿ ಏಕಾಗ್ರವಾಗಿದೆ. ಬೃಕುಟಿಯ ಮಧ್ಯದಲ್ಲಿ, ಎರಡೂ ಕಣ್ಣುಗಳ ಮಧ್ಯದಲ್ಲಿ ನಾನಾತ್ಮ ಜಗಮಗಿಸುತ್ತಿದ್ದೇನೆ. ನಾನಾತ್ಮ ಶಾಂತ ಸ್ವರೂಪನಾಗಿದ್ದೇನೆ. ಶಕ್ತಿ ಸ್ವರೂಪನಾಗಿದ್ದೇನೆ. ಸ್ವಯಂಗೆ ಹೇಳ್ಕೊಡ್ರಿ, ನಾನು ಶಾಂತ ಸ್ವರೂಪನಾಗಿದ್ದೇನೆ. ನಾನು ಶಾಂತ ಸ್ವರೂಪನಾಗಿದ್ದೇನೆ. ಶಕ್ತಿ ಸ್ವರೂಪ, ಇದು ನಾನಾತ್ಮನ ಮೂಲ ಗುಣಗಳು ಮತ್ತು ನಾನಾತ್ಮನಲ್ಲಿರುವ ಶಕ್ತಿಗಳು. ಸಪ್ತ ಗುಣಗಳು ನಾನಾತ್ಮದಲ್ಲಿ ಒರಿಜಿನಲ್ ಹಾಗೇ ಇದೆ. ಅವುಗಳನ್ನು ನಾವು ನೆನಪಿಗೆ ತರುವಂಥದ್ದು ಸ್ವಮಾನ ಅಂತ ಹೇಳ್ತೀವಿ. ನಾನಾತ್ಮ ಶಾಂತ ಸ್ವರೂಪನಾಗಿದ್ದೀನಿ. ಶಕ್ತಿ ಸ್ವರೂಪನಾಗಿದ್ದೀನಿ. ಜ್ಞಾನ ಸ್ವರೂಪನಾಗಿದ್ದೀನಿ. ಸುಖ ಸ್ವರೂಪನಾಗಿದ್ದೀನಿ. ಪ್ರೇಮ ಸ್ವರೂಪನಾಗಿದ್ದೀನಿ. ಆನಂದ ಸ್ವರೂಪನಾಗಿದ್ದೀನಿ. ಪವಿತ್ರ ಸ್ವರೂಪನಾಗಿದ್ದೀನಿ. ಶಾಂತಿಯ ಶಾಂತಿ. ಅಷ್ಟಶಕ್ತಿ ಸ್ವರೂಪಧಾರಿಯಾಗಿದ್ದೇನೆ. ಸ್ವೀಕಾರ ಮಾಡಿ. ಅಷ್ಟಶಕ್ತಿ ಸ್ವರೂಪಧಾರಿಯಾಗಿದ್ದೇನೆ. ಈಗ ಸೆಕೆಂಡಿನಲ್ಲಿ ನಾನು ಆತ್ಮನೋ ಹಣೆಯ ಮಧ್ಯದಿಂದ ಆಚೆ ಬಂದು ಸೆಕೆಂಡಿನಲ್ಲಿ ಆಕಾಶದತ್ತ ಹಾರುತ್ತ ಸೂಕ್ಷ್ಮ ವತನದಲ್ಲಿ ದೊಡ್ಡದಾದ ಕ್ಯೂ ಇದೆ. ಬಹಳ ಜನಗಳು ಕ್ಯೂ ಅಲ್ಲಿ ನಿಂತಿದ್ದಾರೆ. ಆ ಕ್ಯೂ ಅಲ್ಲಿ ನಾನು ನಿಂತುಕೊಳ್ತಾ ಇದ್ದೇನೆ. ಆ ಕ್ಯೂ ಅಲ್ಲಿ ನಾನು ನಿಂತಿದ್ದೇನೆ. ಅಲ್ಲಿ ಸಾವಿರಾರು ಆತ್ಮಗಳು ನಿಂತಿದ್ದಾರೆ. ನನ್ನ ಸರದಿ ಬರ್ತಾ ಇದೆ. ನನ್ನೆದುರುಗಡೆ ಪರಮಾತ್ಮ ನಾನಾತ್ಮ ಪರಮಾತ್ಮನಿಗೆ ನಮಸ್ಕರಿಸುತ್ತಿದ್ದೇನೆ. ಪರಮಾತ್ಮ ನನ್ನ ಕೈ ಚಾಚಲಿಕ್ಕೆ ಹೇಳ್ತಾ ಇದ್ದಾರೆ.
ನನ್ನ ಕೈಗೆ ತನ್ನ ಕೈಯಿಂದ ಕೈ ಕುಲುಕುತ್ತಾ ಶೇಕ್ ಹ್ಯಾಂಡ್ ಮಾಡ್ತಿದ್ರೆ ಪರಮಾತ್ಮನ ಶೇಕ್ ಹ್ಯಾಂಡ್ ಕೈ ಕುಲುಕುವಿಕೆಯಿಂದ ಅವರಲ್ಲಿರುವ ಎಲ್ಲ ಶಕ್ತಿಗಳು ನನ್ನಲ್ಲಿ ಟ್ರಾನ್ಸ್ಫರ್ ಆಗುತ್ತಿವೆ. ಪರಮ ಶಕ್ತಿಗಳೆಲ್ಲ ಟ್ರಾನ್ಸ್ಫರ್ ಆಗಿದೆ, ನನ್ನ ಆತ್ಮದಲ್ಲಿ ತುಂಬಿಕೊಂಡಿದೆ. ನಮಸ್ಕರಿಸುತ್ತಿದ್ದೇನೆ ಪರಮಾತ್ಮನಿಗೆ. ಈಗ ಆ ಪರಮಾತ್ಮನು ತನ್ನ ವರದ ಹಸ್ತವನ್ನು ತಲೆ ಮೇಲಿಟ್ಟಿದ್ದಾರೆ. ನನ್ನ ತಲೆ ಮೇಲಿಟ್ಟು ನಿರಂತರ ತಪಸ್ವಿ ಮೂರ್ತ್ ಆತ್ಮ ಭವ ವರದಾನ ಕೊಡ್ತಾ ಇದ್ದಾರೆ. ಯೋಗಿ ಭವ, ಪವಿತ್ರ ಆತ್ಮ ಭವ, ನಿರೋಗಿ ಆತ್ಮ ಭವ, ನಿರ್ವಿಘ್ನ ಆತ್ಮ ಭವ, ನಿರಂತರ ತಪಸ್ವಿ ಮೂರ್ತ ಆತ್ಮ ಭವದ ವರದಾನವನ್ನು ಕೊಡ್ತಾ ಅವರ ವರದ ಹಸ್ತವನ್ನು ತಲೆ ಮೇಲಿಟ್ಟು ವರದಾನವನ್ನು ಕೊಡ್ತಾ ಇದ್ದಾರೆ. ನಾವೆಲ್ಲರೂ ವರದಾನವನ್ನು ಪಡೆದುಕೊಂಡು ಈಗ ಪರಮಾತ್ಮ ನಮ್ಮೆಲ್ಲರಿಗೂ ನಮ್ಮ ಕೈಯಲ್ಲಿ ಆ್ಯಪಲ್ ಹಣ್ಣನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಆ್ಯಪಲ್ ಹಣ್ಣನ್ನು ಸ್ವೀಕರಿಸಿ ಆ್ಯಪಲ್ ಹಣ್ಣು ಕೊಡ್ತಾ ನಿರೋಗಿ ಆತ್ಮ ಭವ ವರದಾನದೊಂದಿಗೆ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಮಗು ಯಾರೆಲ್ಲ 7 ದಿನದ ಕೋರ್ಸನ್ನು ಮಾಡಿದರೆ ಪ್ರತಿಯೊಂದು ಮಕ್ಕಳಿಗೆ ಪರಮಾತ್ಮ ಅವರ ಕೊರಳಲ್ಲಿ ರಕ್ಷ ಕವಚವನ್ನು ಹಾಕ್ತಾ ಇದ್ದಾರೆ. ಎಲ್ಲರೂ ರಕ್ಷ ಕವಚವನ್ನು ಅನುಭವ ಮಾಡಿ ಕೊರಳಲ್ಲಿ ಪರಮಾತ್ಮ ರಕ್ಷ ಕವಚ ಕೋಟಿಯಲ್ಲಿ ಕೆಲವರಿಗೆ ಪ್ರಾಪ್ತಿ. ಅದು ಸಂಘಟನೆಯಲ್ಲಿ ಪರಮ ಶಕ್ತಿಯನ್ನು ತುಂಬಿಕೊಂಡಿರುವ ರಕ್ಷ ಕವಚವನ್ನು ವತನದಲ್ಲಿ ಪರಮಾತ್ಮ ನಮ್ಮೆಲ್ಲರಿಗೂ ಹಾಕ್ತಾ ಇದ್ದಾರೆ. ಅನುಭವ ಮಾಡಿ ಯಾರೆಲ್ಲ 7 ದಿನದ ಕೋರ್ಸ್ ಕಂಪ್ಲೀಟ್ ಮಾಡಿದರೆ ಪರಮಾತ್ಮ ರಕ್ಷ ಕವಚ ನಿಮ್ಮ ಕೊರಳಲ್ಲಿ ಪ್ರಾಪ್ತಿಯಾಗಿದೆ. ರುದ್ರಾಕ್ಷಿ, ರುದ್ರಾಕ್ಷಿ ಹೆಂಗೆ ಹೇಳ್ತೀರಿ ಹಾಗೆ. ರುದ್ರಾಕ್ಷಿ ಅಂದರೆ ಶಿವನಾಕ್ಷಿ. ಶಿವನಾಕ್ಷಿ ನಿಮ್ಮ ಕೊರಳಲ್ಲಿ ಇದ್ದಿದ್ದೆ ಆದರೆ ಯಾವುದೇ ನಿಮ್ಮ ನೆಗೆಟಿವ್ಸ್ ನಕಾರಾತ್ಮಕ ಪರಿಣಾಮಗಳಿಂದ ನೀವು ಬಚಾವಾಗಿರ್ತೀರಿ. ಸದಾ ಪರಮಾತ್ಮ ಛತ್ರ ಛಾಯೆ ನಿಮ್ಮ ಮೇಲೆ ಇರ್ತದೆ. ಪರಮಾತ್ಮ ಛತ್ರ ಛಾಯೆ ನಮ್ಮ ಮೇಲೆ ಇರ್ತದೆ. ರಾಕ್ಷ ಕವಚವನ್ನು ಕೊರಳಲ್ಲಿ ಹಾಕಿದ್ದಾರೆ. ಒಂದೊಂದು ಮಗುವಿಗೆ ವಿಜಯೀ ಭವ. ಇನ್ನು ಮುಂದೆ ಪ್ರತಿ ದಿನ ಪ್ರತಿ ಹೆಜ್ಜೆ ಪ್ರತಿ ಸಂಕಲ್ಪದಲ್ಲಿ ವಿಜಯಿಗಳಾಗ್ರಿ ಅಂತ ತಿಲಕವನ್ನು ಇಡ್ತಾ ಇದ್ದಾರೆ ಪರಮಾತ್ಮ. ತಿಲಕವನ್ನು ಪಡೆದುಕೊಳ್ಳ್ರಿ. ವಿಜಯೀ ಭವ ರಾಕ್ಷ ಕವಚವನ್ನು ಪಡೆದು ಈ ಪರಮಾತ್ಮನಿಗೆ ಹೃದಯ ರಾಮನಿಗೆ ಈಶ್ವರನಿಗೆ ಸತ್ಯ ಹೃದಯದಿಂದ ನಮಸ್ತೆ ನಮಸ್ತೆ ಧನ್ಯವಾದಗಳು ಪರಮಾತ್ಮ, ನಮಸ್ತೆ ನಮಸ್ತೆ ಅಂತ ಹೇಳ್ತಾ ನಾವೆಲ್ಲರೂ ಸೂಕ್ಷ್ಮವತನದಿಂದ ಮರಳಿ ಸ್ಥೂಲ ಸಾಕಾರದಲ್ಲಿ ಸ್ಥೂಲ ಶರೀರದಲ್ಲಿ ಭೃಕುತಿಯ ಮಧ್ಯದಲ್ಲಿ ಬಂದು ವಿರಾಜಮಾನರಾಗಿದ್ದೇವೆ. ಮಸ್ತಕದಲ್ಲಿ ದಿವ್ಯತೆ ಪ್ರಕಾಶತೆ ನನಾತ್ಮ ಪರಮ ಈಶ್ವರನ ಸಮೀಪದ ಮಗುವಾಗಿದ್ದೇನೆ. ಪರಮಾತ್ಮನ ಶ್ರೀರಕ್ಷೆಯಲ್ಲಿ ರಕ್ಷಣೆಯನ್ನು ಹೊಂದಿದ್ದೇನೆ. ಪ್ರತಿ ಹೆಜ್ಜೆಯಲ್ಲಿ ಸಫಲತೆ ಇದೆ. ಪ್ರತಿ ಕರ್ಮದಲ್ಲಿ ಪ್ರತಿ ಸಂಕಲ್ಪದಲ್ಲಿ ಸಫಲತೆ ನನ್ನ ಜೀವನದಲ್ಲಿ ಸ್ವಯಂ ಪರಮಾತ್ಮ ನನಗೆ ಸಿಕ್ಕಿದ್ದಾರೆ. ಅನುಭವ ಮಾಡಿ. ಓಂ ಶಾಂತಿ. ಶಾಂತಿ. ಓಂ ಶಾಂತಿ. ಎಲ್ಲ ದಿವ್ಯ ಪರಮಾತ್ಮನ ಅತ್ಯಂತ ಸಮೀಪದ ಸಫಲತಾ ಮೂರ್ತಿಗಳಿಗೆ ನಮಸ್ತೆ. ನಮ್ಮ ಪ್ರತಿ ಸಂಕಲ್ಪದಲ್ಲಿ ಸಿದ್ಧಿಯಾಗಲಿ, ಪ್ರತಿ ಹೆಜ್ಜೆಯಲ್ಲಿ ಸಫಲತೆ ಪ್ರಾಪ್ತಿಯಾಗಲಿ. ಪರಮಾತ್ಮನ ನಾಲೆಜನ್ನು ತೆಗೆದುಕೊಂಡಂತಹ ಪ್ರತಿಯೊಂದು ಆತ್ಮಗಳ ಪ್ರತಿ ಹೆಜ್ಜೆ ಪರಮಾತ್ಮ ಜೊತೆಗಿರ್ತಾರೆ. ಇದು ನಿರಂತರ ರಾಜಯೋಗದ ಅಭ್ಯಾಸವನ್ನು ಮಾಡ್ತಾ ಹೋಗುವಂಥವರಾಗ್ರಿ. ಓಂ ಶಾಂತಿ.